ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಸೊ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಾವು ಅಕೌಂಟಿಂಗ್ ಇಕ್ವೇಶನ್ ಅನ್ನು ನೋಡಿದ್ದೇವೆ. ಸೊ ಅದ್ರ ಮೇಲೆ ಒಂದಿಷ್ಟು ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ತೇನೆ ಅಂತ ಹೇಳ್ತೇನೆ. ಸೊ ಮೊದಲಿಗೆ ಕ್ಲಿಯರ್ ಕಾನ್ಸೆಪ್ಟ್ ಅನ್ನ ಹೇಳ್ತೇನೆ, ಆ ನಂತರ ನಿಮಗೆ ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡ್ತಾ ಹೋಗ್ತೇನೆ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಯೂಸಿಂಗ್ ಡೆಬಿಟ್ ಅಂಡ್ ಕ್ರೆಡಿಟ್ ಅಂತ ಬರುತ್ತೆ. ಸೊ ಡೆಬಿಟ್ ಮತ್ತೆ ಕ್ರೆಡಿಟ್ ಅನ್ನ ಹೇಗೆ ಯೂಸ್ ಮಾಡಬೇಕು, ಅಕೌಂಟ್ ಅಲ್ಲಿ ನಾವು ಹೇಗೆ ಯೂಸ್ ಮಾಡ್ತೀವಿ. ಸೊ ಹೌ ಯು ವಿಲ್ ಯೂಸ್ ಡೆಬಿಟ್ ಅಂಡ್ ಕ್ರೆಡಿಟ್ ಬ್ಯಾಲೆನ್ಸಸ್. ಸೊ ಅಕೌಂಟ್ ಅನ್ನು ಪ್ರಿಪೇರ್ ಮಾಡುವಾಗ ನಾವು ಯಾವಾಗಲೂ ಡಬಲ್ ಎಂಟ್ರೀಸ್ ಅನ್ನ ಮಾಡ್ತಾ ಬರಬೇಕು. ಸೊ ಡೆಬಿಟ್ ಅಷ್ಟೇ ಮಾಡೋದಲ್ಲ, ಸೊ ಕ್ರೆಡಿಟ್ ಕೂಡ ಮಾಡಬೇಕಾಗುತ್ತೆ. ಸೊ ಯಾರ ಅಕೌಂಟ್ ಇಂದ ನಾವು ದುಡ್ಡನ್ನು ಕಟ್ ಮಾಡಿರ್ತೀವಿ, ಡೆಬಿಟ್ ಅನ್ನ ಮಾಡಿರ್ತೀವಿ, ಇನ್ನೊಬ್ಬರ ಅಕೌಂಟಿಗೆ ಹೋಗುತ್ತೆ ಅದು. ಸೊ ಅದನ್ನ ನಾವು ಕ್ರೆಡಿಟ್ ಮಾಡಬೇಕಾಗುತ್ತೆ. ಸೊ ಡೆಬಿಟ್ ಮಾಡಿದಾಗ ನಾವು ಯಾವಾಗಲೂ ಕ್ರೆಡಿಟ್ ಮಾಡಬೇಕಾಗತ್ತೆ. ಸೊ ಡೆಬಿಟ್ ಯಾವ ತರ ಇರುತ್ತೆ, ಸೊ ಅಕೌಂಟ್ ಟೈಟಲ್ ಅಲ್ಲಿ ಯಾವ ತರ ಇರುತ್ತೆ ಡೆಬಿಟ್. ಸೊ ಡೆಬಿಟ್ ಶುಡ್ ಬಿ ಎಂಟರ್ಡ್ ಆನ್ ದ ಲೆಫ್ಟ್ ಸೈಡ್ ಆಫ್ ದ ಅಕೌಂಟ್ಸ್. ಸೊ ಡೆಬಿಟ್ ನ ಯಾವಾಗಲೂ ನಾವು ಲೆಫ್ಟ್ ಸೈಡ್ ಆಫ್ ದ ಅಕೌಂಟ್ಸ್ ಅಲ್ಲಿ ನಾವು ಅದನ್ನ ರೆಕಾರ್ಡ್ ಮಾಡ್ತೇವೆ. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಬರಿತೇವೆ ಅಂಡ್ ಕ್ರೆಡಿಟ್ ಆನ್ ದ ರೈಟ್. ಸೊ ಕ್ರೆಡಿಟ್ ಅನ್ನ ನಾವು ರೈಟ್ ಹ್ಯಾಂಡ್ ಸೈಡ್ ಬರಿತೇವೆ. ಸೊ ಅದು ಯಾವ ತರ ಇರುತ್ತೆ ಅಂತ ಹೇಳಿದ್ರೆ, ಸೊ ಅಕೌಂಟ್ ಯಾವಾಗಲೂ ಏನಿರುತ್ತೆ ಟಿ ಫಾರ್ಮೆಟ್ ಅಲ್ಲಿ ಇರುತ್ತೆ. ಸೊ ಅಕೌಂಟ್ ಟೈಟಲ್ ಅಲ್ಲಿ, ಸೊ ಇಲ್ಲಿ ಬರ್ದಿದ್ದೀನಿ, ಸೊ ಅಕೌಂಟ್ ಟೈಟಲ್ ಅಂತ ಬರ್ದಿದ್ದೀನಿ. ಸೊ ಡೆಬಿಟ್ ನ ಯಾವಾಗಲೂ ನಾವು ಲೆಫ್ಟ್ ಹ್ಯಾಂಡ್ ಸೈಡ್ ನಾವು ಅದನ್ನ ಬರಿತೀವಿ ಅಂತ ಹೇಳಿದ್ದೀನಿ. ಸೊ ಅಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಬರೆದಿದ್ದೀನಿ. ಸೊ ಅದೇ ತರ ಕ್ರೆಡಿಟ್ ಅನ್ನ ನಾನು ರೈಟ್ ಹ್ಯಾಂಡ್ ಸೈಡ್ ಬರೆದಿದ್ದೆ. ಸೊ ನಿಮ್ಗೆ ಪ್ರಾಬ್ಲಮ್ಸ್ ಬಂದಾಗ ಅಥವಾ ಜರ್ನಲ್ ಎಂಟ್ರೀಸ್ ಬಂದಾಗ ಹೇಗೆ ಅದನ್ನ ರೆಕಾರ್ಡ್ ಮಾಡಬೇಕು. ಸೊ ಯೂಶುವಲಿ ಇದು ಲೆಡ್ಜರ್ ಅಕೌಂಟ್ಸ್ ಅಲ್ಲಿ ಬರುತ್ತೆ. ಸೊ ಲೆಡ್ಜರ್ ಅಕೌಂಟ್ ಅಲ್ಲಿ ಡೆಬಿಟ್ ಕ್ರೆಡಿಟ್ ಅಂತ ಬರುತ್ತೆ. ಸೊ ಕ್ರೆಡಿಟ್ ಸೈಡ್ ಡೆಬಿಟ್ ಸೈಡ್ ಅಂತ ಬರುತ್ತೆ. ಸೊ ಆವಾಗ ನಿಮ್ಗೆ ಇದು ಯೂಸ್ ಆಗುತ್ತೆ. ಸೊ ಅಕೌಂಟ್ಸ್ಗಳು, ಸೊ ಲೆಡ್ಜರ್ ಅಕೌಂಟ್ಸ್ಗಳು ಯಾವಾಗಲೂ ಟಿ ಫಾರ್ಮ್ಯಾಟ್ ಅಲ್ಲಿ ಇರುತ್ತೆ. ಸೊ ಡೆಬಿಟ್ ಯಾವಾಗಲೂ ಲೆಫ್ಟ್ ಹ್ಯಾಂಡ್ ಸೈಡ್ ಇರುತ್ತೆ, ಕ್ರೆಡಿಟ್ ಯಾವಾಗಲೂ ರೈಟ್ ಹ್ಯಾಂಡ್ ಸೈಡ್ ಇರುತ್ತೆ. ಸೊ ಈ ತರ ನಿಮಗೆ ಇರುತ್ತೆ. ಸೊ ನೆಕ್ಸ್ಟ್ ಇದರಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ, ದಟ್ ಈಸ್ ರೂಲ್ಸ್ ಆಫ್ ಡೆಬಿಟ್ ಅಂಡ್ ಕ್ರೆಡಿಟ್. ಸೊ ಡೆಬಿಟ್ ಅಂಡ್ ಕ್ರೆಡಿಟ್ ಗೆ ಒಂದಿಷ್ಟು ರೂಲ್ಸ್ ಇದಾವೆ. ಸೊ ಮೊದಲಿಗೆ ಗೋಲ್ಡನ್ ರೂಲ್ಸ್ ಅಂತ ಕರಿತಿದ್ರು. ಸೊ ಅದು ಓಲ್ಡ್ ರೂಲ್ಸ್ ಇದ್ದು, ಇಂಗ್ಲಿಷ್ ರೂಲ್ಸ್ ಇದ್ದು. ಸೊ ಈಗ ಏನಾಗಿದೆ, ಹೊಸ ರೂಲ್ಸ್ ಬಂದಿದೆ. ಸೊ ಮೊದಲಿಗೆ ಗೋಲ್ಡನ್ ರೂಲ್ಸ್ ಇತ್ತು, ಅದರಲ್ಲಿ 3 ತರಹದ ರೂಲ್ಸ್ ಬರ್ತಿತ್ತು. ಪರ್ಸನಲ್ ಅಕೌಂಟ್, ರಿಯಲ್ ಅಕೌಂಟ್, ನಾಮಿನಲ್ ಅಕೌಂಟ್ ಅಂತ ಬರ್ತಾ ಇತ್ತು. ಸೊ ಈಗ ಏನಾಗಿದೆ, ಅದು ಚೇಂಜ್ ಆಗಿದೆ. ಸೊ ಈಗ ಇಂಗ್ಲಿಷ್ ರೂಲ್ಸ್ ಬಂದಿದೆ, ಅಮೆರಿಕನ್ ಸಿಸ್ಟಮ್ ಆಫ್ ಅಕೌಂಟಿಂಗ್ ಅಂತ ಬಂದಿದೆ. ಸೊ ಇದು ನಿಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮೊದಲಿಗೆ ಏನಿತ್ತು ರೂಲ್ಸ್, ಸೊ ಅದು ನಿಮ್ಗೆ ಒಂದಿಷ್ಟು ಹೆಲ್ಪ್ ಆಗುತ್ತೆ. ಸೊ ಅದನ್ನು ಕೂಡ ನಾನು ನಿಮ್ಗೆ ಹೇಳ್ತೀನಿ ಪ್ರಾಬ್ಲಮ್ ಮಾಡುವಾಗ ಹೇಗೆ ಮಾಡಬೇಕು ಅಂತ. ಸೊ ಇವತ್ತು ನಾವು ಇದನ್ನ ಕಲಿತೇವೆ, ಅಮೆರಿಕನ್ ಸಿಸ್ಟಮ್ ಆಫ್ ಅಕೌಂಟಿಂಗ್ ಅನ್ನ ಕಲಿತೇವೆ. ಸೊ ಇದಕ್ಕೆ ಕ್ಲಿಯರ್ ಕಾನ್ಸೆಪ್ಟ್ ಅಂತ ಕೂಡ ಕರೀತಾರೆ. ಇದನ್ನ ಕ್ಲಿಯರ್ ಕಾನ್ಸೆಪ್ಟ್ ಅಂತ ಕರೀತಾರೆ. ಸೊ ಇದನ್ನ ನೀವು ನೆನಪಿಟ್ಕೊಳ್ಬೇಕು. ಕ್ಲಿಯರ್ ಕಾನ್ಸೆಪ್ಟ್ ಅಂತ ಹೇಳಿದ್ರೆ ನೀವೇನ್ ಮಾಡ್ಬೇಕು, ಅಮೆರಿಕನ್ ಸಿಸ್ಟಮ್ ಆಫ್ ಅಕೌಂಟಿಂಗ್ ನ ನೀವಲ್ಲಿ ಬರಿಬೇಕು. ಸೊ ನಿಮ್ಗೆ 5 marks ಗೆ ಈ ಕ್ವಶನ್ ಇರುತ್ತೆ ಎಕ್ಸಾಮ್ ಅಲ್ಲಿ. ಸೊ ನೀವೇನ್ ಬರಿಬೇಕು ಅಂತಂದ್ರೆ, ನಿಮ್ಗೆ ಕಾನ್ಸೆಪ್ಟ್ ಅನ್ನ ಕೇಳ್ತಾರೆ. ಸೊ ಯಾವ್ಯಾವ ಅಕೌಂಟ್ ಎಲ್ಲೆಲ್ಲಿ ಬರ್ತಾವೆ ಅಂತ ಕೇಳ್ತಾರೆ. ಸೊ 5 ತರಹದ ಈ ಕಾನ್ಸೆಪ್ಟ್ ಅಲ್ಲಿ 5 ತರ ಬರ್ತವೆ, 5 ಅಡ್ಜಸ್ಟ್ಮೆಂಟ್ಸ್ ಬರ್ತವೆ. ಸೊ ಅದನ್ನ ನೀವು ಸರಿಯಾಗಿ ನೋಡ್ಕೊಳ್ಬೇಕಾಗುತ್ತೆ. ಸೊ ಇದರಲ್ಲಿ ಫಸ್ಟ್ ಒನ್ ಇಲ್ಲಿ ಬರುತ್ತೆ. ಸೊ ಕ್ಲಿಯರ್ ಕಾನ್ಸೆಪ್ಟ್ ಅಂದಾಗ ನಾನು ಅದನ್ನ ಸ್ಪೆಸಿಫೈ ಮಾಡಿದ್ದೀನಿ ನಿಮ್ಗೆ. ಸೊ ಅದನ್ನ ಬಿಡಿಸಿದ್ದೀನಿ. ಸೊ ಸಿ ಅಂತ ಹೇಳಿದ್ರೆ ಇಲ್ಲಿ ಕ್ಯಾಪಿಟಲ್ ಅಂತ ಹೇಳ್ತೀವಿ ನಾವು, ಎಲ್ ಅಂತ ಹೇಳಿದ್ರೆ ಲಯಬಿಲಿಟೀಸ್, ಇ ಅಂತ ಹೇಳಿದ್ರೆ ಎಕ್ಸ್ಪೆನ್ಸಸ್ ಆರ್ ಲಾಸಸ್, ಎ ಅಂತ ಹೇಳಿದ್ರೆ ಅಸೆಟ್, ಆರ್ ಅಂತ ಹೇಳಿದ್ರೆ ರೆವಿನ್ಯೂ ಆರ್ ಗೇನ್ಸ್. ಸೊ ಇವು 5 ಕಾನ್ಸೆಪ್ಟ್ಗಳು ಬರ್ತವೆ. ಸೊ ಇವು 5ಅನ್ನ ನಾವು ಇಲ್ಲಿ ಜರ್ನಲ್ ಎಂಟ್ರೀಸ್ ಅಲ್ಲಿ ಯೂಸ್ ಮಾಡ್ಕೊಳ್ತೀವಿ. ಎಲ್ಲಾ ಅಕೌಂಟ್ಸ್ ಅಲ್ಲಿ ನಾವು ಇವನ್ನ ಯೂಸ್ ಮಾಡ್ಕೊಳ್ತೀವಿ. ಸೊ ಈ 5 ಕಾನ್ಸೆಪ್ಟ್ಗಳು ನಿಮ್ಗೆ ಸರಿಯಾಗಿ ಗೊತ್ತಿದ್ರೆ ನೀವು ಈಸಿಲಿ ಏನ್ ಮಾಡ್ಬೋದು, ಅಕೌಂಟ್ ಅನ್ನ ಮಾಡ್ಬೋದು. ಸೊ ಮೊದಲಿಗೆ 3 ಅಕೌಂಟ್ಸ್ಗಳು ಏನಿದಾವೆ, ಸೊ ಕ್ಯಾಪಿಟಲ್, ಲಯಬಿಲಿಟಿ ಅಂಡ್ ರೆವಿನ್ಯೂ ಆರ್ ಗೇನ್ಸ್. ಕ್ಯಾಪಿಟಲ್, ಲಯಬಿಲಿಟಿ ಅಂಡ್ ರೆವಿನ್ಯೂ ಆರ್ ಗೇನ್ಸ್. ಸೊ ಈ 3 ಏನಿದಾವೆ, ಸೊ ಇವು ಕೂಡ ಮಾರ್ಕ್ ಮಾಡಿದೀವಿ, ಕ್ಯಾಪಿಟಲ್, ಲಯಬಿಲಿಟಿ ಅಂಡ್ ರೆವಿನ್ಯೂ. ಸೊ ಇವು ಯಾವಾಗಲೂ ಏನಾಗ್ತವೆ, ಇನ್ಕ್ರೀಸ್ ಆದಾಗ. ಸೊ ಇಲ್ಲಿದೆ, ಸೊ ಇಲ್ಲಿ ಬರ್ತಿದ್ದೀನಿ ಇನ್ಕ್ರೀಸ್ ಇನ್ ಕ್ಯಾಪಿಟಲ್. ಸೊ ಒಂದೊಂದನ್ನೇ ಬರ್ತಿದ್ದೀನಿ. ಸೊ ಕ್ಯಾಪಿಟಲ್ ಬಂದಾಗ, ಸೊ ಕ್ಯಾಪಿಟಲ್ ಐಟಮ್ಸ್ ಅನ್ನ ನಾವು ಹೇಗೆ ತಗೊಳ್ಬೇಕು. ಸೊ ಇಲ್ಲಿ ಕ್ಯಾಪಿಟಲ್ ಐಟಮ್ಸ್ ಬಂದಾಗ ಇನ್ಕ್ರೀಸ್ ಇನ್ ಕ್ಯಾಪಿಟಲ್. ಸೊ ಕ್ಯಾಪಿಟಲ್ ಐಟಮ್ಸ್ ಇನ್ಕ್ರೀಸ್ ಆದಾಗ ನಾವೇನ್ ಮಾಡ್ತೀವಿ, ಅದನ್ನ ಕ್ರೆಡಿಟ್ ಅನ್ನ ಮಾಡ್ತೀವಿ. ಸೊ ಅದನ್ನ ರೈಟ್ ಹ್ಯಾಂಡ್ ಸೈಡ್ ಬರ್ತೇವೆ, ಕ್ರೆಡಿಟ್ ಅಂತ ಬರ್ತೇವೆ, ಕ್ರೆಡಿಟ್ ಮಾಡ್ತೇವೆ. ನೆಕ್ಸ್ಟ್ ಒನ್ ಡಿಕ್ರೀಸ್ ಇನ್ ಕ್ಯಾಪಿಟಲ್. ಸೊ ಅದೇ ಕ್ಯಾಪಿಟಲ್ ಕಡಿಮೆ ಆದಾಗ ನಾವೇನ್ ಮಾಡ್ತೀವಿ, ಅದನ್ನ ಡೆಬಿಟ್ ಮಾಡ್ತೀವಿ. ಸೊ ಇದಿಷ್ಟು ಯಾವ ರಿಲೇಟೆಡ್ ಆಗಿದೆ, ಕ್ಯಾಪಿಟಲ್ ರಿಲೇಟೆಡ್ ಆಗಿದೆ. ಸೊ ಏನಾಗುತ್ತೆ,
ಇನ್ಕ್ರೀಸ್ ಇನ್ ಕ್ಯಾಪಿಟಲ್ ಯಾವಾಗಲೂ ಏನಾಗುತ್ತೆ ಕ್ರೆಡಿಟ್ ಆಗುತ್ತೆ. ಇನ್ಕ್ರೀಸ್ ಇನ್ ಕ್ಯಾಪಿಟಲ್ ಡಿಕ್ರೀಸ್ ಇನ್ ಕ್ಯಾಪಿಟಲ್ ಏನಾಗುತ್ತೆ ಅದು ಡೆಬಿಟ್ ಆಗುತ್ತೆ. ಸೆಕೆಂಡ್ ಒನ್ ಲಯಬಿಲಿಟೀಸ್ ರಿಲೇಟೆಡ್ ಬರ್ತೀವಿ ನಾವು. ಲಯಬಿಲಿಟೀಸ್ ಲಯಬಿಲಿಟೀಸ್ ಕೂಡ ಏನಾಗುತ್ತೆ ಇಲ್ಲಿ ಸೇಮ್ ಇರುತ್ತೆ, ಇದೇ ತರ ಇರುತ್ತೆ. ಲಯಬಿಲಿಟೀಸ್ ವ್ಯಾಲ್ಯೂ ಜಾಸ್ತಿ ಆದಾಗ ಲಯಬಿಲಿಟಿ ಅಂದ್ರೆ ಏನು ಆಬ್ಲಿಗೇಷನ್ ಅಂದ್ರೆ ಡೆಟ್ ಸಾಲ. ಸಾಲ ಜಾಸ್ತಿ ಆದಾಗ ನಾವೇನ್ ಮಾಡ್ತೀವಿ ಅದನ್ನ ಕ್ರೆಡಿಟ್ ಮಾಡ್ತೀವಿ. ಸಾಲ ಕಡಿಮೆ ಆದಾಗ ಡಿಕ್ರೀಸ್ ಆದಾಗ ನಾವೇನ್ ಮಾಡ್ತೀವಿ ಅದನ್ನ ಡೆಬಿಟ್ ಮಾಡ್ತೀವಿ. ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು. ಇನ್ಕ್ರೀಸ್ ಇನ್ ಕ್ಯಾಪಿಟಲ್ ಕ್ಯಾಪಿಟಲ್ ಜಾಸ್ತಿ ಆದಾಗ ನಾವು ಅದನ್ನ ಕ್ರೆಡಿಟ್ ಮಾಡಿದೀವಿ, ಕ್ಯಾಪಿಟಲ್ ಕಡಿಮೆ ಆದಾಗ ಡೆಬಿಟ್ ಮಾಡಿದೀವಿ. ಅದೇ ತರ ಲಯಬಿಲಿಟಿ ಜಾಸ್ತಿ ಆದಾಗ ಕ್ರೆಡಿಟ್ ಮಾಡಿದೀವಿ, ಲಯಬಿಲಿಟಿ ಕಡಿಮೆ ಆದಾಗ ನಾವು ಅದನ್ನ ಡೆಬಿಟ್ ಮಾಡ್ತೀವಿ. ಇಲ್ಲಿ ನೋಡಿದಾಗ ಎರಡು ಸಿಮಿಲರ್ ಇದಾವೆ, ಯಾವುದು ಕ್ಯಾಪಿಟಲ್ ಮತ್ತೆ ಲಯಬಿಲಿಟಿ. ಇನ್ನೊಂದು ಬರುತ್ತೆ. ಇನ್ನೊಂದು ಯಾವ್ದಿದೆ ರೆವೆನ್ಯೂ ಆರ್ ಗೇನ್ಸ್ ಇದೆ. ರೆವೆನ್ಯೂ ಆರ್ ಗೇನ್ಸ್ ಅದನ್ನು ಕೂಡ ಕೊಟ್ಟಿದ್ದಾರೆ. ಇನ್ಕ್ರೀಸ್ ಇನ್ ರೆವೆನ್ಯೂ ಆರ್ ಗೇನ್ ಇಸ್ ಕ್ರೆಡಿಟೆಡ್. ರೆವೆನ್ಯೂ ಆರ್ ಗೇನ್ ರೆವೆನ್ಯೂ ಅಂದ್ರೆ ಇನ್ಕಮ್. ನಮಗೆ ಇನ್ಕಮ್ ಏನಾದ್ರೂ ಜಾಸ್ತಿ ಆದ್ರೆ ನಾವು ಅದನ್ನ ಏನ್ ಮಾಡ್ತೀವಿ ಕ್ರೆಡಿಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಡಿಕ್ರೀಸ್ ಇನ್ ರೆವೆನ್ಯೂ ಆರ್ ಗೇನ್ ಇನ್ಕಮ್ ನಮಗೆ ಕಡಿಮೆ ಆದಾಗ ನಾವೇನ್ ಮಾಡ್ತೀವಿ ಅದನ್ನ ಡೆಬಿಟ್ ಮಾಡ್ತೀವಿ. ಇದು ಕೂಡ ಸಿಮಿಲರ್ ಇದೆ. ಜಾಸ್ತಿ ಆದಾಗ ನಾವೇನ್ ಮಾಡ್ತೀವಿ ಕ್ರೆಡಿಟ್ ಮಾಡ್ತೀವಿ, ಕಡಿಮೆ ಆದಾಗ ನಾವು ಅದನ್ನ ಡೆಬಿಟ್ ಮಾಡ್ತೀವಿ. ಇದಿಷ್ಟು ಕ್ಯಾಪಿಟಲ್ ಲಯಬಿಲಿಟೀಸ್ ಮತ್ತೆ ರೆವೆನ್ಯೂ ಆರ್ ಗೇನ್ಸ್ ನ ಐಟಮ್ಸ್ ಬಂದಾಗ ನಾವು ಈ ತರ ಟ್ರೀಟ್ ಮಾಡ್ತೀವಿ ಅವನ್ನ ಅಕೌಂಟ್ಸ್ ಅಲ್ಲಿ. ಅದೇ ತರ ಇನ್ನು ಎರಡು ಕಾನ್ಸೆಪ್ಟ್ ಬರ್ತವೆ. ಅಸೆಟ್ಸ್ ಮತ್ತೆ ಎಕ್ಸ್ಪೆನ್ಸಸ್ ಆರ್ ಲಾಸಸ್ ಬರುತ್ತೆ. ಅಸೆಟ್ಸ್ ಅಂತ ಬಂದಾಗ ಅಸೆಟ್ಸ್ ಏನಾದ್ರು ಇನ್ಕ್ರೀಸ್ ಆದ್ರೆ ಇನ್ಕ್ರೀಸ್ ಇನ್ ಅಸೆಟ್ ವಿಲ್ ಬಿ ಡೆಬಿಟೆಡ್. ಇಲ್ಲಿ ಉಲ್ಟಾ ಆಗ್ತಾ ಇದೆ. ಅಪೋಸಿಟ್ ಸೈಡ್ ಅಲ್ಲಿ ಆಗ್ತಾ ಇದೆ. ಇಲ್ಲಿ ಏನ್ ಮಾಡಿದೀವಿ ನಾವು ಇನ್ಕ್ರೀಸ್ ಆದಾಗ ನಾವ್ ಏನ್ ಮಾಡಿದ್ವಿ ಅಲ್ಲಿ ಕ್ರೆಡಿಟ್ ಅನ್ನ ಮಾಡಿದ್ವಿ, ಡಿಕ್ರೀಸ್ ಆದಾಗ ಡೆಬಿಟ್ ಅನ್ನ ಮಾಡಿದ್ವಿ. ಆದ್ರೆ ಇಲ್ಲಿ ಏನಾಗ್ತಾ ಇದೆ ಯಾವುದು ಅಸೆಟ್ ಮತ್ತೆ ಎಕ್ಸ್ಪೆನ್ಸಸ್ ಆಫ್ ಲಾಸಸ್ ಏನಾಗ್ತವೆ ಅದರ ಅಪೋಸಿಟ್ ಆಗ್ತವೆ. ಇನ್ಕ್ರೀಸ್ ಇನ್ ಅಸೆಟ್ ಏನಾಗುತ್ತೆ ಡೆಬಿಟ್ ಆಗುತ್ತೆ, ಡಿಕ್ರೀಸ್ ಇನ್ ಅಸೆಟ್ ಏನಾಗುತ್ತೆ ಇಲ್ಲಿ ಕ್ರೆಡಿಟ್ ಆಗುತ್ತೆ. ಇದು ಅಸೆಟ್ ರಿಲೇಟೆಡ್ ಆಗಿದೆ. ಇನ್ನೊಂದಿದೆ. ಇನ್ನೊಂದು ಯಾವ್ದಿದೆ ಎಕ್ಸ್ಪೆನ್ಸಸ್ ಆರ್ ಲಾಸಸ್. ಎಕ್ಸ್ಪೆನ್ಸಸ್ ಅಂದ್ರೆ ಖರ್ಚುಗಳು ಅಥವಾ ಲಾಸಸ್ ಅಂದ್ರೆ ನಮಗೆ ನಷ್ಟ ಆಗಿರ್ತವೆ. ಇನ್ಕ್ರೀಸ್ ಇನ್ ಎಕ್ಸ್ಪೆನ್ಸಸ್ ಆರ್ ಲಾಸಸ್ ನಮ್ಗೆ ಏನಾದ್ರೂ ನಷ್ಟ ಜಾಸ್ತಿ ಆದ್ರೆ ನಾವು ಅದನ್ನ ಏನ್ ಮಾಡ್ತೀವಿ ಡೆಬಿಟ್ ಮಾಡ್ತೀವಿ, ಡೆಬಿಟ್ ಮಾಡ್ಬೇಕಾಗತ್ತೆ. ಡಿಕ್ರೀಸ್ ಇನ್ ಎಕ್ಸ್ಪೆನ್ಸಸ್ ಆರ್ ಲಾಸಸ್ ಎಕ್ಸ್ಪೆನ್ಸಸ್ ಆರ್ ಲಾಸಸ್ ನಮ್ಗೆ ಕಡಿಮೆ ಆದ್ರೆ ನಾವು ಏನ್ ಮಾಡ್ತೀವಿ ಕ್ರೆಡಿಟ್ ಅನ್ನ ಮಾಡ್ತೀವಿ. ಇದಿಷ್ಟು ಎಕ್ಸ್ಪೆನ್ಸಸ್ ಆರ್ ಲಾಸಸ್ ಆಗಿದೆ. ಈ ತರ ನಿಮ್ಗೆ ಅಮೆರಿಕನ್ ಸಿಸ್ಟಮ್ ಇರುತ್ತೆ. ಈ ರೂಲ್ಸ್ ಅನ್ನ ನೀವು ಏನ್ ಮಾಡ್ಬೇಕಾಗುತ್ತೆ ಎಲ್ಲಾ ಅಕೌಂಟ್ಸ್ ಗಳನ್ನ ಹಾಕುವಾಗ ನೀವು ಎಂಟ್ರೀಸ್ ಗಳನ್ನ ಮಾಡುವಾಗ ಟ್ರಾನ್ಸಾಕ್ಷನ್ಸ್ ಗಳನ್ನ ಮಾಡುವಾಗ ನೀವು ಇದನ್ನ ಫಾಲೋ ಮಾಡ್ಬೇಕಾಗತ್ತೆ. ಇದನ್ನ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು, ಇದನ್ನ ಕನ್ಫ್ಯೂಸ್ ಮಾಡ್ಕೋಬಾರ್ದು ಅಂತ ಹೇಳಿದ್ರೆ ಇಲ್ಲಿ ಬರ್ದಿದ್ದೀನಿ ಕ್ಲಿಯರ್ ಕಾನ್ಸೆಪ್ಟ್ ಅನ್ನ ಇಲ್ಲಿ ಬರ್ದಿದ್ದೀನಿ. ಇವಷ್ಟನ್ನು ಬರ್ದಿದ್ದೀನಿ. ಕ್ಯಾಪಿಟಲ್ ಲಯಬಿಲಿಟೀಸ್ ಎಕ್ಸ್ಪೆನ್ಸಸ್ ಆರ್ ಲಾಸಸ್ ಅಸೆಟ್ಸ್ ರೆವೆನ್ಯೂ ಆರ್ ಗೇನ್ಸ್ ಅಂತ ಬರ್ದಿದ್ದೀನಿ. ಇಲ್ಲಿ ಕ್ಯಾಪಿಟಲ್ ಲಯಬಿಲಿಟಿ ಮತ್ತೆ ರೆವೆನ್ಯೂ ಆರ್ ಗೇನ್ಸ್ ಯಾವ ಕ್ಯಾಪಿಟಲ್ ಲಯಬಿಲಿಟೀಸ್ ಮತ್ತು ರೆವೆನ್ಯೂ ಆರ್ ಗೇನ್ಸ್ ಇವು ಮೂರು ಏನಿದಾವೆ ಇಲ್ಲಿ ಏನಾಗುತ್ತೆ ಈ ಮೂರಲ್ಲಿ ಏನಾಗುತ್ತೆ ಜಾಸ್ತಿ ಆದಾಗ ಇನ್ಕ್ರೀಸ್ ಆದಾಗ ನಾವೇನ್ ಮಾಡ್ತೀವಿ ಅದನ್ನ ಇನ್ಕ್ರೀಸ್ ಆದಾಗ ನಾವು ಅದನ್ನ ಕ್ರೆಡಿಟ್ ಮಾಡ್ತೀವಿ. ಅಂದ್ರೆ ಕ್ಯಾಪಿಟಲ್ ಇನ್ಕ್ರೀಸ್ ಆದಾಗ ಕ್ರೆಡಿಟ್ ಮಾಡ್ತೀವಿ, ಲಯಬಿಲಿಟಿ ಇನ್ಕ್ರೀಸ್ ಆದಾಗ ಕ್ರೆಡಿಟ್ ಮಾಡ್ತೀವಿ, ರೆವೆನ್ಯೂ ಇನ್ಕ್ರೀಸ್ ಆದಾಗ ಅದನ್ನ ಕ್ರೆಡಿಟ್ ಮಾಡ್ತೀವಿ. ಅದರ ಅಪೋಸಿಟ್ ಏನಾಗಿದೆ ಇಲ್ಲಿ ಡಿಕ್ರೀಸ್ ಯಾವಾಗ ಮಾಡ್ತೀವಿ ನಾವು ಡಿಕ್ರೀಸ್ ಆದಾಗ ನಾವು ಏನ್ ಮಾಡ್ತೀವಿ ಅದನ್ನ ಡೆಬಿಟ್ ಮಾಡ್ತೀವಿ. ಕ್ಯಾಪಿಟಲ್ ಡಿಕ್ರೀಸ್ ಆದ್ರೆ ಡೆಬಿಟ್, ಲಯಬಿಲಿಟೀಸ್ ಡಿಕ್ರೀಸ್ ಆದ್ರೆ ಡೆಬಿಟ್, ರೆವೆನ್ಯೂ ಆರ್ ಗೇನ್ಸ್ ಡಿಕ್ರೀಸ್ ಆದ್ರೆ ಡೆಬಿಟ್. ಇದನ್ನ ನೀವು ಇಲ್ಲಿ ನೋಡ್ಕೊಳ್ಬಹುದು. ಇನ್ಕ್ರೀಸ್ ಯಾವಾಗ ಮಾಡ್ತೀವಿ ಕ್ಯಾಪಿಟಲ್ ಇನ್ಕ್ರೀಸ್ ಆದ್ರೆ ಅದನ್ನ ಕ್ರೆಡಿಟ್ ಮಾಡ್ತೀವಿ, ಲಯಬಿಲಿಟಿ ಇನ್ಕ್ರೀಸ್ ಆದ್ರೆ ಕ್ರೆಡಿಟ್ ಮಾಡ್ತೀವಿ, ರೆವೆನ್ಯೂ ಆರ್ ಗೇನ್ ಇನ್ಕ್ರೀಸ್ ಆದ್ರೆ ಅದನ್ನ ಕ್ರೆಡಿಟ್ ಮಾಡ್ತೀವಿ. ಅದೇ ತರ ಇಲ್ಲಿ ಬರ್ದಿದ್ದೀವಿ ಇನ್ಕ್ರೀಸ್ ಆದಾಗ ಕ್ರೆಡಿಟ್ ಅಂತ ಬರ್ದಿದ್ದೀನಿ. ಇನ್ನೊಂದು ಏನಿದೆ ಡಿಕ್ರೀಸ್ ಆದಾಗ ಡೆಬಿಟ್. ಕ್ಯಾಪಿಟಲ್ ಡಿಕ್ರೀಸ್ ಆದಾಗ ಡೆಬಿಟ್, ಲಯಬಿಲಿಟೀಸ್ ಡಿಕ್ರೀಸ್ ಆದಾಗ ಡೆಬಿಟ್, ರೆವೆನ್ಯೂ ಆರ್ ಗೇನ್ ಡಿಕ್ರೀಸ್ ಆದಾಗ ಡೆಬಿಟ್. ಇದನ್ನ ನೀವು ಈ ತರ ಏನ್ ಮಾಡ್ಕೊಳ್ಬಹುದು ನೆನಪಲ್ಲಿ ಇಟ್ಕೊಳ್ಬಹುದು. ನಿಮ್ಗೆ ಇದು ಈಸಿ ಆಗುತ್ತೆ. ಕ್ಯಾಪಿಟಲ್ ಲಯಬಿಲಿಟಿ ಮತ್ತೆ ರೆವೆನ್ಯೂ ಆರ್ ಗೇನ್ಸ್ ಇವು ಮೂರಲ್ಲಿ ಏನಾಗುತ್ತೆ ಸಿಮಿಲರ್ ಇರುತ್ತೆ. ಇವು ಜಾಸ್ತಿ ಆದಾಗ ಇವು ಇನ್ಕ್ರೀಸ್ ಆದಾಗ ನಾವೇನ್ ಮಾಡ್ತೀವಿ ಅದನ್ನ ಕ್ರೆಡಿಟ್ ಮಾಡ್ತೀವಿ. ಇವು ಕಡಿಮೆ ಆದಾಗ ಈ ಮೂರು ಐಟಮ್ಸ್ಗಳು ಕಡಿಮೆ ಆದಾಗ ನಾವೇನ್ ಮಾಡ್ತೀವಿ ಅದನ್ನ ಡೆಬಿಟ್ ಅನ್ನ ಮಾಡ್ತೀವಿ. ಇನ್ನೆರಡು ಏನಿದಾವೆ ಎಕ್ಸ್ಪೆನ್ಸಸ್ ಮತ್ತೆ ಅಸೆಟ್ಸ್ ಏನಿದಾವೆ ಎಕ್ಸ್ಪೆನ್ಸಸ್ ಆರ್ ಲಾಸಸ್ ಮತ್ತೆ ಅಸೆಟ್ಸ್ ಏನಿದಾವೆ ಇದರ ಅಪೋಸಿಟ್ ಆಗುತ್ತೆ.
ಸೊ ಅಂದ್ರೆ ಏನಾಗುತ್ತೆ, ಇನ್ಕ್ರೀಸ್ ಆದಾಗ, ಸೊ ಇವು ಎಕ್ಸ್ಪೆನ್ಸಸ್ ಆರ್ ಲಾಸಸ್ ಮತ್ತೆ ಅಸೆಟ್ಸ್ ಗಳು ಇನ್ಕ್ರೀಸ್ ಆದಾಗ ಅವು ಏನಾಗ್ತವೆ, ಡೆಬಿಟ್ ಆಗ್ತವೆ. ಅವು ಕಡಿಮೆ ಆದಾಗ, ಸೊ ಡಿಕ್ರೀಸ್ ಆದಾಗ ಅವು ಏನಾಗ್ತವೆ, ಇಲ್ಲಿ ಕ್ರೆಡಿಟ್ ಆಗ್ತವೆ. ಸೊ ಇಷ್ಟು ನೀವು ನೆನಪಿಟ್ಕೊಳ್ಬೇಕು. ಸೊ ಇದನ್ನು ಕೂಡ ನೀವು ಕ್ರಾಸ್ ವೆರಿಫೈ ಮಾಡ್ಕೊಳ್ಬಹುದು. ಸೊ ಇನ್ಕ್ರೀಸ್ ಇನ್ ಎಸೆಟ್ ಏನಿದೆ, ಡೆಬಿಟ್ ಇದೆ. ಸೊ ಅಲ್ಲಿ ಡೆಬಿಟ್ ಅಂತ ಬರ್ದಿದ್ದೀನಿ. ಇನ್ಕ್ರೀಸ್ ಇನ್ ಎಕ್ಸ್ಪೆನ್ಸಸ್ ಆರ್ ಲಾಸಸ್ ಡೆಬಿಟ್ ಇದೆ, ಡೆಬಿಟ್ ಇದೆ. ಡಿಕ್ರೀಸ್ ಇನ್ ಎಸೆಟ್, ಸೊ ಎಸೆಟ್ ಕಡಿಮೆ ಆದಾಗ ನಾವು ಅದನ್ನ ಕ್ರೆಡಿಟ್ ಮಾಡ್ತೀವಿ. ಸೊ ಇಲ್ಲಿ ಮಾರ್ಕ್ ಅನ್ನು ತೋರಿಸಿದ್ದೀವಿ. ಡಿಕ್ರೀಸ್ ಇನ್ ಎಕ್ಸ್ಪೆನ್ಸಸ್ ಆಫ್ ಲಾಸಸ್ ಅದು ಕೂಡ ಏನಾಗುತ್ತೆ, ಇಲ್ಲಿ ಕ್ರೆಡಿಟ್ ಆಗುತ್ತೆ. ಸೊ ಈ ತರ ನಾವು ಇಲ್ಲಿ ಬರ್ಕೊಳ್ಬೇಕು. ಸೊ ನಿಮ್ಗೆ ಯಾವ್ದು ಈಸಿ ಆಗುತ್ತೋ ನೀವು ಅದನ್ನ ಮೆಥಡ್ ಅನ್ನ ನೀವು ಫಾಲೋ ಮಾಡಬಹುದು. ಸೊ ಇನ್ನು ಬೇರೆ ಬೇರೆ ಮೆಥಡ್ಸ್ ಇದಾವೆ. ಸೊ ನಿಮ್ಗೆ ಹೆಂಗ್ ಬೇಕೋ ಹಂಗೆ ನೀವು ಏನ್ ಮಾಡಬಹುದು, ಅದನ್ನ ನೆನಪಲ್ಲಿ ಇಟ್ಕೊಳ್ಬಹುದು. ಸೊ ಇವೆಷ್ಟು ನಿಮ್ಗೆ 5 ಮಾರ್ಕ್ಸ್ ಗೆ ಕೇಳ್ತಾರೆ. ಕ್ಲಿಯರ್ ಕಾನ್ಸೆಪ್ಟ್ ಅಂತ ಕೇಳ್ತಾರೆ ಅಥವಾ ಅಮೆರಿಕನ್ ಸಿಸ್ಟಮ್ ಆಫ್ ಅಕೌಂಟಿಂಗ್ ಅಂತ ಕೇಳ್ತಾರೆ. ಸೊ ಕೇಳಿದಾಗ ನೀವೇನ್ ಮಾಡ್ಬೇಕಾಗುತ್ತೆ, ಇದನ್ನ ಬರಿಬೇಕಾಗುತ್ತೆ. ಸೊ ಫಸ್ಟ್ ಗೆ ನೀವು ಇದು ಏನಂತ ಕರೀತಾರೆ, ಇದಕ್ಕೆ ಇನ್ನೊಂದು ವರ್ಡ್ ಏನಿದೆ, ಕ್ಲಿಯರ್ ಕಾನ್ಸೆಪ್ಟ್ ಅಂತ ಕರೀತಾರೆ. ಸೊ ಅದನ್ನ ಅಷ್ಟು ಬರಿಬೇಕಾಗುತ್ತೆ. ಸೊ ಸಿ ಅಂದ್ರೆ ಕ್ಯಾಪಿಟಲ್, ಎಲ್ ಅಂದ್ರೆ ಲಯಬಿಲಿಟೀಸ್, ಇ ಅಂದ್ರೆ ಎಕ್ಸ್ಪೆನ್ಸಸ್ ಆರ್ ಲಾಸಸ್, ಎ ಅಂದ್ರೆ ಅಸೆಟ್ಸ್, ಆರ್ ಅಂದ್ರೆ ರೆವಿನ್ಯೂ ಆರ್ ಗೇನ್ಸ್. ಸೊ ಇಷ್ಟು ಬಂದು ನೀವೇನ್ ಮಾಡ್ಬೇಕಾಗುತ್ತೆ, ಒಂದೊಂದಿನ ಬರಿತಾ ಹೋಗ್ಬೇಕಾಗುತ್ತೆ. ಸೊ ಕ್ಯಾಪಿಟಲ್ ಏನಾಗುತ್ತೆ, ಇನ್ಕ್ರೀಸ್ ಆದಾಗ ಕ್ರೆಡಿಟ್ ಆಗುತ್ತೆ, ಡಿಕ್ರೀಸ್ ಆದಾಗ ಡೆಬಿಟ್ ಆಗುತ್ತೆ ಅಂತ ಬರೀಬೇಕು. ನೆಕ್ಸ್ಟ್ ಒನ್ ಲಯಬಿಲಿಟೀಸ್. ಸೊ ಲಯಬಿಲಿಟೀಸ್ ಇನ್ಕ್ರೀಸ್ ಆದಾಗ ಕ್ರೆಡಿಟ್ ಆಗುತ್ತೆ, ಕಡಿಮೆ ಆದಾಗ ಡೆಬಿಟ್ ಆಗುತ್ತೆ. ಥರ್ಡ್ ಒನ್ ರೆವಿನ್ಯೂ ಆರ್ ಗೇನ್ಸ್, ಇನ್ಕ್ರೀಸ್ ಆದಾಗ ಕ್ರೆಡಿಟ್ ಆಗುತ್ತೆ, ಡಿಕ್ರೀಸ್ ಆದಾಗ ಡೆಬಿಟ್ ಆಗುತ್ತೆ. ಅದೇ ತರ ಎಕ್ಸ್ಪೆನ್ಸಸ್ ಆರ್ ಲಾಸಸ್ ಮತ್ತೆ ಅಸೆಟ್ಸ್ ಇರ್ತವೆ. ಸೊ ಅಸೆಟ್ ಇನ್ಕ್ರೀಸ್ ಆದ್ರೆ ಡೆಬಿಟ್ ಮಾಡಬೇಕು, ಕಡಿಮೆ ಆದ್ರೆ ಕ್ರೆಡಿಟ್ ಮಾಡಬೇಕು. ಎಕ್ಸ್ಪೆನ್ಸಸ್ ಆರ್ ಲಾಸಸ್ ಇನ್ಕ್ರೀಸ್ ಆದ್ರೆ ಡೆಬಿಟ್ ಮಾಡಬೇಕು, ಕಡಿಮೆ ಆದ್ರೆ ಕ್ರೆಡಿಟ್ ಮಾಡಬೇಕು. ಸೊ ಈ ತರ ನೀವೇನ್ ಮಾಡ್ಬೇಕಾಗುತ್ತೆ, ಅದನ್ನ ಅಷ್ಟನ್ನು ಬರಿಬೇಕಾಗುತ್ತೆ. ಸೊ ಈಗ ನಾನು ಒಂದೆರಡು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತೇನೆ. ಅಕೌಂಟಿಂಗ್ ಇಕ್ವೇಶನ್ ಮೇಲೆ ಒಂದೆರಡು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತೇನೆ. ಆ ನಂತರ ನಾನು ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್ಗೆ ಕಾನ್ಸೆಪ್ಟ್ಗೆ ಹೋಗ್ತಾ ಇದ್ದೀನಿ. ಸೊ ಈ ಚಾಪ್ಟರ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿದೆ. ಸೊ ಜರ್ನಲ್ ಎಂಟ್ರೀಸ್, ಸೊ ಒರಿಜಿನಲ್ ಎಂಟ್ರೀಸ್ ಅಂತ ಬರುತ್ತೆ. ಸೊ ನಾವು ಜರ್ನಲ್ ಎಂಟ್ರೀಸ್ ಅನ್ನ ಮಾಡಬೇಕಾಗುತ್ತೆ. ಟ್ರಾನ್ಸಾಕ್ಷನ್ಸ್ ಗಳು ಆಗಿರ್ತವೆ, ಅದನ್ನ ನಾವು ರೆಕಾರ್ಡ್ ಮಾಡಬೇಕಾಗುತ್ತೆ ಅಕೌಂಟಿಂಗ್ ಬುಕ್ಸ್ ಅಲ್ಲಿ. ಸೊ ಅದನ್ನ ನಾನು ಹೇಳ್ತೇನೆ. ಅದಾದ್ಮೇಲೆ ಸೊ ಅದು ನಿಮ್ಗೆ 12 ಮಾರ್ಕ್ಸ್ ಕ್ವಶನ್ ಇರುತ್ತೆ ಎಕ್ಸಾಮ್ ಅಲ್ಲಿ. ಸೊ ಮೊದಲಿಗೆ ನಾನು ಅಕೌಂಟಿಂಗ್ ಇಕ್ವೇಶನ್ ಅನ್ನ ಮಾಡ್ತೀನಿ. ಆ ನಂತರ ನಿಮ್ಗೆ ಒರಿಜಿನಲ್ ಎಂಟ್ರಿ, ಬುಕ್ ಆಫ್ ಒರಿಜಿನಲ್ ಎಂಟ್ರಿಗೆ ಹೋಗ್ತೇನೆ. ಸೊ ಸ್ಟೂಡೆಂಟ್ಸ್, ಅಕೌಂಟಿಂಗ್ ಇಕ್ವೇಶನ್ ಮೇಲೆ ಈ ತರ ಪ್ರಾಬ್ಲಮ್ ಇರ್ತವೆ. ಸೊ ಪ್ರಾಬ್ಲಮ್ ಅನ್ನ ನೋಡೋಣ. ಸೊ ಅಕೌಂಟಿಂಗ್ ಇಕ್ವೇಶನ್ ಅಂದ್ರೆ ಏನು? ಸೊ ಅದರ ಫಾರ್ಮುಲಾ ಏನಿದೆ, ಅಸೆಟ್ಸ್ ಇಸ್ ಈಕ್ವಲ್ ಟು ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್. ಸೊ ಅಸೆಟ್ಸ್ ಈಕ್ವಲ್ ಟು ಲಯಬಿಲಿಟೀಸ್ ಮತ್ತೆ ಕ್ಯಾಪಿಟಲ್ ಅನ್ನ ಕೂಡಿಸಿದಾಗ ಅಸೆಟ್ಸ್ ಆಗುತ್ತೆ, ಟೋಟಲ್ ಅಸೆಟ್ಸ್ ಆಗುತ್ತೆ. ಸೊ ಅವಾಗ ಅದು ಈಕ್ವಲ್ ಆಗುತ್ತೆ, ಅದು ಇಕ್ವೇಶನ್ ಆಗಿದೆ. ಸೊ ಇದನ್ನ ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ಸೊ ನಿಮ್ಗೆ 1 ಮಾರ್ಕ್ಸ್ಗೆ ಅಥವಾ 2 ಮಾರ್ಕ್ಸ್ಗೆ ಕೇಳ್ತಾರೆ ಅಕೌಂಟಿಂಗ್ ಇಕ್ವೇಶನ್ ಅಂದ್ರೆ ಏನು ಅಂತ. ಸೊ ಅದನ್ನ ಹೇಳಿ ಬರೀಬೇಕು. ಸೊ ಅಸೆಟ್ಸ್ ಏನಿರ್ತವೆ, ಬಿಸ್ನೆಸ್ ನ ಅಸೆಟ್ ಏನಿರ್ತವೆ, ಸೊ ಅದರ ಈಕ್ವಲ್ ಏನಿರ್ತವೆ, ಲಯಬಿಲಿಟೀಸ್ ಮತ್ತೆ ಕ್ಯಾಪಿಟಲ್ ಇರ್ತವೆ. ಸೊ ಲಯಬಿಲಿಟೀಸ್ ಕ್ಯಾಪಿಟಲ್ ಎರಡೂ ಸೇರಿಸಿದಾಗ ನಿಮ್ಗೆ ಏನಾಗುತ್ತೆ, ಟೋಟಲ್ ಅಸೆಟ್ಸ್ ಆಫ್ ದ ಬಿಸ್ನೆಸ್ ಆಗುತ್ತೆ. ಸೊ ಅದನ್ನ ಬರೀಬೇಕು. ಆಮೇಲೆ ಫಾರ್ಮುಲಾ ಅನ್ನ ಬರೀಬೇಕು. ಇದಕ್ಕೆ ಅಸೆಟ್ಸ್ ಇಸ್ ಈಕ್ವಲ್ ಟು ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್ ಅಂತ ಬರೀಬೇಕು. ಸೊ ಇದರ ಮೇಲೆ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾ ಇದ್ದೇನೆ. ಟ್ರೇಡರ್ ಹ್ಯಾಸ್ ಅಸೆಟ್ಸ್ ವರ್ತ್ ₹10,000. ಸೊ ಅಸೆಟ್ ಎಷ್ಟಿದಾವೆ, ವರ್ತ್ ₹10,000. ಸೊ ರುಪೀಸ್ ಅನ್ನ ಈ ತರ ಬರೀಬೇಕಾಗುತ್ತೆ, ನಾವು ಈ ಸೈನ್ ಅಲ್ಲಿ ಬರೀಬೇಕು. ಸೊ ಆರ್ ಎಸ್ ಅಂತ ಬರೀಬಹುದು, ಈ ತರ ಬರೀಬೇಕು. ಅಂಡ್ ಹೀಸ್ ಲಯಬಿಲಿಟಿ ಆರ್ ₹60,000. ಸೊ ಅಸೆಟ್ಸ್ ಮತ್ತೆ ಲಯಬಿಲಿಟೀಸ್ ಅನ್ನು ಕೊಟ್ಟಿದ್ದಾರೆ. ಸೊ ಅಸೆಟ್ಸ್ ವರ್ತ್ ₹10,000. ಸೊ ಅಸೆಟ್ಸ್ ವ್ಯಾಲ್ಯೂ 10,000 ಆಗಿದೆ. ಸೊ ಅದನ್ನ ಮಾರ್ಕ್ ಮಾಡ್ತಾ ಇದ್ದೀನಿ. ಲಯಬಿಲಿಟೀಸ್ ವ್ಯಾಲ್ಯೂ ಎಷ್ಟಿದೆ, 60,000 ಇದೆ. ಫೈಂಡ್ ಔಟ್ ಹೀಸ್ ಕ್ಯಾಪಿಟಲ್. ಸೊ ಟ್ರೇಡರ್ ನ ಕ್ಯಾಪಿಟಲ್ ಅನ್ನ ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಅದನ್ನ ನಮ್ಗೆ ಹೇಳಿದ್ದಾರೆ. ಸೊ ಅಂದ್ರೆ ಏನ್ ಕೊಟ್ಟಿದ್ದಾರೆ ಅದನ್ನ ಬರೀಬೇಕಾಗುತ್ತೆ. ಸೊ ಸೊಲ್ಯೂಷನ್ಗೆ ಹೋಗೋಣ. ಸೊಲ್ಯೂಷನ್. ಸೊ ಗಿವನ್ ಇನ್ಫಾರ್ಮೇಶನ್ ಅನ್ನ ಬರೀಬೇಕು. ಸೊ ಗಿವನ್ ಅಂತ ಬರೀಬೇಕು. ಸೊ ಏನ್ ಕೊಟ್ಟಿದ್ದಾರೆ ಅದನ್ನ ಬರೀಬೇಕು. ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅದನ್ನ ಬರೀಬೇಕು. ಸೊ ಅಸೆಟ್ಸ್ ಕೊಟ್ಟಿದ್ದಾರೆ. ಸೊ ಅಸೆಟ್ಸ್ ವ್ಯಾಲ್ಯೂ ಎಷ್ಟಿದೆ, 10,000 ಇದೆ ಅಸೆಟ್ ವ್ಯಾಲ್ಯೂ. ಲಯಬಿಲಿಟೀಸ್ ನೋಡಬೇಕು. ಸಾರಿ, 1 lakh ಇದೆ ಅಸೆಟ್ಸ್, 1 lakh ಇದೆ. ಟೋಟಲ್ ಅಸೆಟ್ಸ್ 1 lakh ಇದೆ. ಲಯಬಿಲಿಟೀಸ್ ಇದರ ವ್ಯಾಲ್ಯೂ ಕೊಟ್ಟಿದ್ದಾರೆ 60,000. ಅಸೆಟ್ ಮತ್ತೆ ಲಯಬಿಲಿಟೀಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ 60,000. ನಮ್ಗೆ ಏನು ಹೇಳಿದ್ದಾರೆ,
ಕ್ಯಾಪಿಟಲ್ ಅನ್ನು ಫೈಂಡ್ ಔಟ್ ಮಾಡೋದಕ್ಕೆ ನಮ್ಗೆ ಹೇಳಿದ್ದಾರೆ. ಸೊ ಫಾರ್ಮುಲಾ ಅನ್ನ ಬರೀಬೇಕು, ಮೊದಲಿಗೆ ಇಕ್ವೇಶನ್ ಅನ್ನು ಬರೀಬೇಕು. ಅಕೌಂಟಿಂಗ್ ಇಕ್ವೇಶನ್ ಏನಿದೆ, assets is equal to liabilities plus capital ಇದೆ, liabilities plus capital ಇದೆ. ಸೊ ಇದು ಗೊತ್ತಿದೆ, ಅಸೆಟ್ ಗೊತ್ತಿದೆ, liabilities ಗೊತ್ತಿದೆ, ನಮಗೆ ಕ್ಯಾಪಿಟಲ್ ಏನಾಗಿಲ್ಲ ಇಲ್ಲಿ ಗೊತ್ತಾಗಿಲ್ಲ. ಸೊ ಅದಕ್ಕೆ ನಾವು ಏನ್ ಮಾಡಬೇಕಾಗುತ್ತೆ, ಕ್ಯಾಪಿಟಲ್ ಅನ್ನ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಫಾರ್ಮುಲಾ ನಾವು ಚೇಂಜ್ ಮಾಡಬೇಕಾಗುತ್ತೆ, ಇಕ್ವೇಶನ್ ಅನ್ನ ನಾವು ಚೇಂಜ್ ಮಾಡಬೇಕಾಗುತ್ತೆ. ಸೊ ನಮಗೆ ಯಾವ ತರ ಬೇಕು ಆ ತರ ನಾವು ಇಕ್ವೇಶನ್ ಅನ್ನ ಮಾಡ್ಕೊಳ್ಬೇಕಾಗುತ್ತೆ. ಸೊ ಕ್ಯಾಪಿಟಲ್ ಬೇಕು ಅಂದ್ರೆ ನಾವು ಏನ್ ಮಾಡಬೇಕಾಗುತ್ತೆ, ಅಸೆಟ್ಸ್ ಮೈನಸ್ ಲಯಬಿಲಿಟೀಸ್ ಇಸ್ ಈಕ್ವಲ್ ಟು ಕ್ಯಾಪಿಟಲ್. ಸೊ ಟೋಟಲ್ ಅಸೆಟ್ ಅಲ್ಲಿ ನಾವು ಲಯಬಿಲಿಟೀಸ್ ಅನ್ನ ಮೈನಸ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ, ಕ್ಯಾಪಿಟಲ್ ಸಿಗುತ್ತೆ. ಸೊ ಇದನ್ನ ಅಪ್ಲೈ ಮಾಡಿ ನಾವು ಏನ್ ಮಾಡಬೇಕಾಗುತ್ತೆ, ಈ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಅಸೆಟ್ ಎಷ್ಟಿದೆ, ಸೊ ಈ ಪ್ರಾಬ್ಲಮ್ ಅನ್ನ, ಈ ಫಾರ್ಮುಲಾ ಅನ್ನ ನಾವು ಇಲ್ಲಿ ಅಪ್ಲೈ ಮಾಡಬೇಕು. ಈ ಫಾರ್ಮುಲಾ ಅನ್ನ ನಾವು ಅಪ್ಲೈ ಮಾಡಬೇಕು. ಸೊ ನಮಗೆ ಏನು ಮಿಸ್ಸಿಂಗ್ ಇರುತ್ತೆ, ಏನು ಮಿಸ್ಸಿಂಗ್ ಐಟಮ್ ಇರುತ್ತೆ, ಸೊ ಅದನ್ನ ನೋಡ್ಕೊಂಡು ನಾವು ಇಕ್ವೇಶನ್ ಅನ್ನ ಚೇಂಜ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನಿಮ್ಗೆ ಆಲ್ರೆಡಿ ನಾನು ಅದನ್ನ ಹೇಳ್ಬಿಟ್ಟಿದ್ದೀನಿ. ಸೊ ಅಸೆಟ್ಸ್ ಮೈನಸ್ ಲಯಬಿಲಿಟಿ ಮಾಡಿದಾಗ ಕ್ಯಾಪಿಟಲ್ ಬರುತ್ತೆ. ಸೊ ಇದೇ ತರ ಲಯಬಿಲಿಟೀಸ್ ಕೊಟ್ಟಿಲ್ಲದೆ ಇರುವಾಗ ನಾವೇನ್ ಮಾಡ್ಬೇಕಾಗುತ್ತೆ, ಅಸೆಟ್ ಮೈನಸ್ ಕ್ಯಾಪಿಟಲ್ ಎ ಮೈನಸ್ ಸಿ ಮಾಡಿದಾಗ ನಮ್ಗೆ ಏನ್ ಬರುತ್ತೆ, ಲಯಬಿಲಿಟೀಸ್ ಬರುತ್ತೆ. ಸೊ ಅದನ್ನ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಸೊ ಈಗ ಅದನ್ನ ಬರ್ದಿದ್ದೀನಿ, ಅಸೆಟ್ಸ್ ಮೈನಸ್ ಲಯಬಿಲಿಟೀಸ್ ಈಕ್ವಲ್ ಟು ಕ್ಯಾಪಿಟಲ್. ಸೊ ಈ ಫಾರ್ಮುಲಾ ಅಪ್ಲೈ ಮಾಡಿ ನಾನು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಅಸೆಟ್ಸ್ ಎಷ್ಟಿದೆ ವ್ಯಾಲ್ಯೂ, 1 lakh ವ್ಯಾಲ್ಯೂ ಇದೆ. ಅಸೆಟ್ ವ್ಯಾಲ್ಯೂ ಎಷ್ಟಿದೆ, 1 lakh ಇದೆ. ಪ್ರಾಬ್ಲಮ್ ಅಲ್ಲಿ 1 lakh ಕೊಟ್ಟಿದ್ದಾರೆ. ಮೈನಸ್ ಲಯಬಿಲಿಟೀಸ್ ಎಷ್ಟಿದೆ, 60,000 ಇದೆ. 60,000 ಅನ್ನ ಇಲ್ಲಿ ಬರ್ತಾ ಇದ್ದೀನಿ, 60,000. ಸೊ ಮಾಡಿದಾಗ ನಮಗೆ ಕ್ಯಾಪಿಟಲ್ ಎಷ್ಟು ಬರುತ್ತೆ, 40,000 ಬರುತ್ತೆ. ಸೊ ಇದು ಆ ಟ್ರೇಡರ್ ನ ಕ್ಯಾಪಿಟಲ್ ಆಗಿದೆ. ಸೊ therefore ಕ್ಯಾಪಿಟಲ್ is equal to rupees 40,000. ಸೊ ಕ್ಯಾಪಿಟಲ್ ಎಷ್ಟಿದೆ, rupees 40,000. ಸೊ ಈ ತರ ನಾವೇನ್ ಮಾಡಬೇಕಾಗುತ್ತೆ, ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಇದನ್ನ ನೋಡ್ಕೊಳ್ಳಿ. ಸೊ ನಿಮ್ಗೆ ಯಾವುದೇ ತರದ ಡೌಟ್ಸ್ ಇದ್ದಲ್ಲಿ ನೀವು ನನ್ನ ಕೇಳಬಹುದು. ಸೊ ಇಲ್ಲಿ ಒಂದ್ ಸ್ವಲ್ಪ ಚೇಂಜಸ್ ಆಗುತ್ತೆ. ಸೊ ನಾವು ಇಕ್ವೇಶನ್ ಅನ್ನ ಏನ್ ಮಾಡ್ಬೇಕಾಗುತ್ತೆ, ಪ್ರಾಬ್ಲಮ್ ಅಲ್ಲಿ ಏನು ಕ್ವಶನ್ ಅನ್ನ ಕೇಳ್ತಾರೆ, ಸೊ ಅದ್ರ ಮೇಲೆ ನಾವು ಏನ್ ಮಾಡ್ಬೇಕಾಗುತ್ತೆ, ಇದನ್ನ ಫಾರ್ಮುಲಾನ ಇಕ್ವೇಶನ್ ಅನ್ನ ನಾವು ಚೇಂಜ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಈ ತರ ನಾವೇನ್ ಮಾಡ್ಬೇಕು, ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ಬೇಕಾಗುತ್ತೆ. ಸೊ ನಿಮ್ಗೆ ಇದು 2 marks ಗೆ ಕ್ವಶನ್ ಇರುತ್ತೆ. ಸೊ ಇದು ಒಂದೇ ಕೊಟ್ರೆ, ಈ ತರ ಕೊಟ್ರೆ ನಿಮ್ಗೆ 2 marks ಇರುತ್ತೆ. ಸೊ ಇನ್ನೊಂದು ಬರುತ್ತೆ ಮಿಸ್ಸಿಂಗ್ ಫಿಗರ್ಸ್ ಅಂತ ಬರುತ್ತೆ. ಸೊ ಅದನ್ನ ಕೊಟ್ರೆ ನಿಮ್ಗೆ 5 marks ಗೆ ಕೇಳಿರ್ತಾರೆ. ಸೊ ಇಷ್ಟು ನೋಡ್ಕೊಳ್ಳಿ. ಸೊ ಇದು 2 marks ಕ್ವಶನ್ ಆಗಿರುತ್ತೆ. ಸೊ ಸ್ಟೂಡೆಂಟ್ಸ್, ಇನ್ನೊಂದು ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ತಾ ಇದ್ದೇನೆ. ಸೊ ಪ್ರಾಬ್ಲಮ್ ನಂಬರ್ 2. ಮಿಸ್ಟರ್ ಎಕ್ಸ್ ಟ್ರೇಡರ್ ಹ್ಯಾಸ್ ಅಸೆಟ್ಸ್ ವರ್ತ್ rupees 2 lakh rupees. ಸೊ ಅಸೆಟ್ಸ್ ಎಷ್ಟಿದಾವೆ, 2 lakh rupees ಇದೆ. ಸೊ ಯಾರಿದು, ಮಿಸ್ಟರ್ ಎಕ್ಸ್ ಅನ್ನೋ ಒಬ್ಬ ಟ್ರೇಡರ್ ಇದ್ದಾನೆ. ಅವನ ಅಸೆಟ್ಸ್ ಎಷ್ಟಿದಾವೆ, 2 lakh rupees ಇದೆ. ಅಂಡ್ ಹೀಸ್ ಕ್ಯಾಪಿಟಲ್ ಈಸ್ rupees 1,20,000. ಸೊ ಅವನ ಕ್ಯಾಪಿಟಲ್ ಕೊಟ್ಟಿದ್ದಾರೆ. ಸೊ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಲಯಬಿಲಿಟೀಸ್ ಕೊಟ್ಟಿದ್ರು, ನಮಗೆ ಕ್ಯಾಪಿಟಲ್ ಅನ್ನು ಫೈಂಡ್ ಔಟ್ ಮಾಡೋದಕ್ಕೆ ಹೇಳಿದ್ರು. ಸೊ ಇಲ್ಲಿ ಏನ್ ಮಾಡಿದ್ದಾರೆ, ಕ್ಯಾಪಿಟಲ್ ಅನ್ನು ಕೊಟ್ಟಿದ್ದಾರೆ. ಅಂದ್ರೆ ನಾವೇನ್ ಮಾಡ್ಬೇಕಾಗುತ್ತೆ, ಲಯಬಿಲಿಟಿ ಅನ್ನು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ನೋಡಿ ಇಲ್ಲಿ ಫೈಂಡ್ ಔಟ್ ಈಸ್ ಲಯಬಿಲಿಟಿ ಅಂತ ಹೇಳಿದ್ದಾರೆ. ಸೊ ಲಯಬಿಲಿಟೀಸ್ ಅನ್ನು ನಾವು ಏನ್ ಮಾಡ್ಬೇಕಾಗುತ್ತೆ, ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಮೊದಲಿಗೆ ನಾವು ಸೊಲ್ಯೂಷನ್ ಗೆ ಹೋಗೋಣ. ಸೊಲ್ಯೂಷನ್. ಸೊ ಮೊದಲಿಗೆ ನಾವು ಏನ್ ಮಾಡಬೇಕು, ಗಿವನ್ ಇನ್ಫಾರ್ಮೇಶನ್ ಅನ್ನು ಬರೀಬೇಕು. ಸೊ ಗಿವನ್ ಅಂತ ಬರಬೇಕು. ಸೊ ಗಿವನ್ ಅಂತ ಬರೆದು ಅಸೆಟ್ಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಅಸೆಟ್ಸ್ ವ್ಯಾಲ್ಯೂ ಎಷ್ಟಿದೆ, 2 lakh rupees ಇದೆ. 2 lakh. ಕ್ಯಾಪಿಟಲ್ ಕೊಟ್ಟಿದ್ದಾರೆ 1,20,000. ಆನಂತರ ನಮ್ಗೆ ಏನ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಹೇಳಿದ್ದಾರೆ, ಲಯಬಿಲಿಟೀಸ್ ಅನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಹೇಳಿದ್ದಾರೆ. ಸೊ ಲಯಬಿಲಿಟೀಸ್ ಎಷ್ಟಿದೆ ಅಂತ ನಮಗೆ ಗೊತ್ತಿಲ್ಲ. ಸೊ ನಾವೇನ್ ಮಾಡಬೇಕಾಗುತ್ತೆ, ಇಕ್ವೇಶನ್ ಅನ್ನು ಹಾಕಿ ನಾವು ಲಯಬಿಲಿಟೀಸ್ ಅನ್ನು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಏನಿದೆ ಇಕ್ವೇಶನ್, assets is equal to liabilities plus capital. ಸೊ ಮೊದಲಿಗೆ ನಾವು ಮೇನ್ ಇಕ್ವೇಶನ್ ಅನ್ನ ಬರೀಬೇಕು. ಆನಂತರ ನಾವು ನಮಗೆ ಏನು
ಫೈಂಡ್ ಔಟ್ ಮಾಡೋದಕ್ಕೆ ಹೇಳಿದ್ದಾರೆ. ಸೊ ಅದರ ಪ್ರಕಾರ ನಾವೇನ್ ಮಾಡಬೇಕಾಗುತ್ತೆ, ಇಕ್ವೇಶನ್ ಅನ್ನ ಚೇಂಜ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಏನಿದೆ, ಅಸೆಟ್ಸ್ ಈಕ್ವಲ್ ಟು ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್ ಇದೆ. ಸೊ ಈಗ ಅಸೆಟ್ ಕೊಟ್ಟಿದ್ದಾರೆ, ಕ್ಯಾಪಿಟಲ್ ಕೊಟ್ಟಿದ್ದಾರೆ, ಸೊ ಲಯಬಿಲಿಟೀಸ್ ನಮಗೆ ಕೊಟ್ಟಿಲ್ಲ. ಸೊ ಹಾಗಾದ್ರೆ ಇಕ್ವೇಶನ್ ಏನಾಗುತ್ತೆ, ಅಸೆಟ್ಸ್ ಮೈನಸ್ ಕ್ಯಾಪಿಟಲ್ is equal to liabilities. So liabilities ಫೈಂಡ್ ಔಟ್ ಮಾಡಬೇಕು ಅಂದ್ರೆ ನಾವು ಈ ತರ ಇಕ್ವೇಶನ್ ಹಾಕೊಳ್ಬೇಕು. ಅಸೆಟ್ಸ್ ಮೈನಸ್ ಕ್ಯಾಪಿಟಲ್ ಮಾಡಿದಾಗ ನಮ್ಗೆ ಏನ್ ಸಿಗುತ್ತೆ, ಇಲ್ಲಿ liabilities ಸಿಗುತ್ತೆ. ಸೊ ಈ ಇಕ್ವೇಶನ್ ಅನ್ನ ಹಾಕಿ ನಾವೇನ್ ಮಾಡಬೇಕಾಗುತ್ತೆ, ಅಲ್ಲಿ ಸೊಲ್ಯೂಷನ್ ಅನ್ನ ಮಾಡಬೇಕಾಗುತ್ತೆ. ಸೊ ಅಸೆಟ್ಸ್ ವ್ಯಾಲ್ಯೂ ಎಷ್ಟಿದೆ, ಅಸೆಟ್ಸ್ ವ್ಯಾಲ್ಯೂ 2 lakh ಇದೆ ಅಸೆಟ್, ಮೈನಸ್ ಕ್ಯಾಪಿಟಲ್ ಎಷ್ಟಿದೆ, 1,20,000 ಇದೆ. ಸೊ ಕೊಟ್ಟಿದ್ದಾರೆ 1,20,000. ಸೊ ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ, 80,000 ಬರುತ್ತೆ. ಎಷ್ಟು ಬರುತ್ತೆ, 80,000 ಬರುತ್ತೆ. ಸೊ ಇದೇನಾಗಿದೆ, ನಮ್ಮ ಲಯಬಿಲಿಟಿ ಆಗಿದೆ. ಸೊ therefore liabilities is equal to rupees 80,000. liabilities is equal to rupees 80,000. ಸೊ ಈ ತರ ನಾವೇನ್ ಮಾಡಬೇಕಾಗುತ್ತೆ, ಲಯಬಿಲಿಟಿಯನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಮೊದಲಿಗೆ ನಾವು ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ನಮಗೆ ಲಯಬಿಲಿಟೀಸ್ ಕೊಟ್ಟಿದ್ರು, ಕ್ಯಾಪಿಟಲ್ ಕೊಟ್ಟಿರಲಿಲ್ಲ. ಸೊ ಹಾಗಾಗಿ ನಾವು ಏನ್ ಮಾಡಿದ್ವಿ, ಅಸೆಟ್ ಮೈನಸ್ ಲಯಬಿಲಿಟೀಸ್ ಮಾಡಿದಾಗ ನಮಗೆ ಕ್ಯಾಪಿಟಲ್ ಸಿಕ್ತು. ಸೊ ಈ ಪ್ರಾಬ್ಲಮ್ ಅಲ್ಲಿ ನಮಗೆ ಕ್ಯಾಪಿಟಲ್ ಕೊಡ್ತಾರೆ, ಲಯಬಿಲಿಟಿ ಕೊಟ್ಟಿಲ್ಲ. ಸೊ ಹಾಗಾಗಿ ನಾವು ಏನ್ ಮಾಡ್ತೀವಿ, ಅಸೆಟ್ಸ್ ಮೈನಸ್ ಕ್ಯಾಪಿಟಲ್ ಮಾಡಿದಾಗ ನಮ್ಗೆ ಏನ್ ಸಿಗುತ್ತೆ, ಇಲ್ಲಿ ಲಯಬಿಲಿಟೀಸ್. ಸೊ ಸಿಚುವೇಶನ್ ಯಾವ ತರ ಇರುತ್ತೆ ಆ ತರ ನಾವು ಏನ್ ಮಾಡಬೇಕಾಗುತ್ತೆ, ಇಕ್ವೇಶನ್ ಅನ್ನ ಹಾಕೊಂಡು ನಾವು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಇನ್ನೊಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಇದು ಕೂಡ ನಿಮಗೆ 2 marks ಗೆ ಇರುತ್ತೆ. ಸೊ 2 marks ಗೆ ಈ ತರ ಕೇಳ್ತಾರೆ. ಸೊ ಇನ್ನೊಂದು ಬರುತ್ತೆ ಮಿಸ್ಸಿಂಗ್ ಅಂತ ಬರುತ್ತೆ. ಸೊ ಮಿಸ್ಸಿಂಗ್ ಐಟಮ್ಸ್ ಅಂತ ಬರುತ್ತೆ. ಸೊ ಅದನ್ನ ನಿಮಗೆ 5 marks ಗೆ ಕೇಳ್ತಾರೆ. ಸೊ ಅದ್ರ ಮೇಲೆ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತೇನೆ ನಿಮ್ಗೆ ಈಗ. ಸೊ ಇದನ್ನ ಒಂದ್ಸತಿ ನೋಡ್ಕೊಳ್ಳಿ. ಸೊ ನಿಮ್ಗೆ ಯಾವುದೇ ತರದ ಡೌಟ್ಸ್ ಬಂದಲ್ಲಿ ನೀವು ಅದನ್ನ ಕ್ಲಾರಿಫೈ ಮಾಡ್ಕೊಳ್ಬಹುದು. ಸೊ ಸ್ಟೂಡೆಂಟ್ಸ್, ಇನ್ನೊಂದು ಮಿಸ್ಸಿಂಗ್ ಐಟಮ್ ಬರುತ್ತೆ. ಸೊ ಅಸೆಟ್ ಇರಲೇ ಇರುವಾಗ ನಾವು ಯಾವ ತರ ಮಾಡಬೇಕು ಅನ್ನೋದನ್ನ ಇಲ್ಲಿ ನೋಡ್ತೇವೆ. ಸೊ ಇದೊಂದು ಪ್ರಾಬ್ಲಮ್ ಮಾಡ್ತೇನೆ, ಆ ನಂತರ ನಾನು ಮಿಸ್ಸಿಂಗ್ ಐಟಮ್ಸ್ ಪ್ರಾಬ್ಲಮ್ಗೆ ಹೋಗ್ತೇನೆ. ಸೊ ಇಲ್ಲಿ ನೋಡಿ, ಥರ್ಡ್ ಪ್ರಾಬ್ಲಮ್ ಆನ್ 1/1/2018. ಸೊ ಆ ಡೇಟಿಗೆ, ಫಸ್ಟ್ ಡೇಟಿಗೆ ಮಿಸ್ಟರ್ ಮೋಹನ್ಸ್ ಕ್ಯಾಪಿಟಲ್ ವಾಸ್ rupees 1 lakh. ಸೊ ಮೋಹನ್ಸ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ. ಸೊ ಮೋಹನ್ ಇಲ್ಲಿ ಟ್ರೇಡರ್ ಆಗಿದ್ದಾರೆ, ಅವನ ಕ್ಯಾಪಿಟಲ್ 1 lakh rupees ಇದೆ. On the same day, his liabilities were rupees 80,000. So ಅವನ liability ಕೂಡ ಕೊಟ್ಟಿದ್ದಾರೆ 80,000. ಸೊ ನಾವು ಅಂದ್ರೆ ಏನ್ ಮಾಡಬೇಕು, ಅಸೆಟ್ ನಮಗೆ ಇಲ್ಲಿ ಕೊಟ್ಟಿಲ್ಲ. ಸೊ ಇಲ್ಲಿ ಫೈಂಡ್ ಔಟ್ his total assets ಅಂತ ಹೇಳಿದ್ದಾರೆ. ಸೊ ಅವನ ಟೋಟಲ್ ಅಸೆಟ್ ಅನ್ನು ನಾವು ಇಲ್ಲಿ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ನಾವು ಸೊಲ್ಯೂಷನ್ ಗೆ ಹೋಗೋಣ. ಸೊಲ್ಯೂಷನ್ ಮೊದಲಿಗೆ ನಾವು ಗಿವನ್ ಇನ್ಫಾರ್ಮೇಶನ್ ಅನ್ನು ಬರ್ಕೊಳ್ತೇವೆ. ಸೊ ಏನ್ ಕೊಟ್ಟಿದ್ದಾರೆ, ಕ್ಯಾಪಿಟಲ್ಸ್ ಅನ್ನು ಕೊಟ್ಟಿದ್ದಾರೆ. ಕ್ಯಾಪಿಟಲ್ ಎಷ್ಟಿದೆ, 1 lakh ಇದೆ, ಅದನ್ನು ಬರೀತೇನೆ. ಆ ನಂತರ ನಮಗೆ ಲಯಬಿಲಿಟೀಸ್ ಕೊಟ್ಟಿದ್ದಾರೆ, ಎಷ್ಟಿದೆ, 80,000 ಇದೆ. ಅಸೆಟ್ಸ್ ಅನ್ನ ನಾವು ಏನ್ ಮಾಡಬೇಕಾಗುತ್ತೆ, ಇಲ್ಲಿ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಅಸೆಟ್ ನಮಗೆ ಗೊತ್ತಿಲ್ಲ. ಸೊ ಇಕ್ವೇಶನ್ ಏನಿದೆ, ಅಸೆಟ್ಸ್ ಇಸ್ ಈಕ್ವಲ್ ಟು ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್ ಇದೆ. ಸೊ ನಮಗೆ ಲಯಬಿಲಿಟೀಸ್ ಕೊಟ್ಟಿದ್ದಾರೆ, ಕ್ಯಾಪಿಟಲ್ ಕೊಟ್ಟಿದ್ದಾರೆ, ಅಸೆಟ್ ಅನ್ನ ನಮ್ಗೆ ಎಷ್ಟು ಅಂತ ಗೊತ್ತಿಲ್ಲ. ಸೊ ಹಾಗಾದ್ರೆ ನಾವೇನ್ ಮಾಡಬೇಕಾಗುತ್ತೆ, ಇದೇ ಇಕ್ವೇಶನ್ ಅನ್ನ ಇಟ್ಕೊಂಡು ಅಸೆಟ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಇಲ್ಲೇ ಬರ್ತಾ ಇದ್ದೇನೆ, ಅಸೆಟ್ಸ್ ಇಸ್ ಈಕ್ವಲ್ ಟು ಲಯಬಿಲಿಟೀಸ್. ಸೊ ಲಯಬಿಲಿಟೀಸ್ ಎಷ್ಟಿದೆ, 80,000 ಇದೆ, ಪ್ಲಸ್ ಸೊ ಕ್ಯಾಪಿಟಲ್ ಎಷ್ಟಿದೆ, 1 lakh rupees ಇದೆ. ಸೊ ಇವೆರಡನ್ನು ಟೋಟಲ್ ಮಾಡಿದಾಗ ನಮ್ಗೆ ಏನ್ ಸಿಗುತ್ತೆ, ಅಸೆಟ್ಸ್ ಸಿಗುತ್ತೆ. ಸೊ ಟೋಟಲ್ ಎಷ್ಟಾಗುತ್ತೆ, 1,80,000 ಆಗುತ್ತೆ. ಸೊ therefore assets is equal to ಎಷ್ಟಿದೆ, 1,80,000. ಸೊ ಈ ತರ ನಾವೇನ್ ಮಾಡ್ಬೇಕಾಗುತ್ತೆ, ಅಸೆಟ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ 3 ಸಿಚುವೇಶನ್ ಗಳನ್ನ ನೋಡಿದೀವಿ ನಾವು. ಸೊ ಮೊದಲಿಗೆ ನಮಗೆ ಲಯಬಿಲಿಟೀಸ್ ಅನ್ನ ಕೊಟ್ಟಿರಲಿಲ್ಲ. ಸೊ ಲಯಬಿಲಿಟೀಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದಿವಿ. ಆ ನಂತರ ನಾವು ಕ್ಯಾಪಿಟಲ್ ಅನ್ನ ಕೊಟ್ಟಿರಲಿಲ್ಲ, ಕ್ಯಾಪಿಟಲ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದಿವಿ. ಆ ನಂತರ ಅಸೆಟ್ಸ್ ಕೊಟ್ಟಿರಲಿಲ್ಲ ನಮಗೆ. ಸೊ ಹಾಗಾಗಿ ನಾವು ಏನ್ ಮಾಡಿದ್ವಿ, ಅಸೆಟ್ ಅನ್ನ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದೀವಿ. ಸೊ ಇದೇ 3 ಸಿಚುವೇಶನ್ ಬರ್ತವೆ.
ಇವು ಮೂರು ಒಂದೇ ಇದರಲ್ಲಿ ಇರ್ತವೆ, ಒಂದೇ ಪ್ರಾಬ್ಲಮ್ ಅಲ್ಲಿ ಇರ್ತವೆ. ಅದನ್ನೇ ನಾವು ಮಿಸ್ಸಿಂಗ್ ಐಟಮ್ಸ್ ಅಂತ ಕರಿತೇವೆ. ಒಂದು ಟೇಬಲ್ ಅನ್ನ ಕೊಟ್ಟಿರ್ತಾರೆ ನಿಮ್ಗೆ. ಸೊ ಅದರಲ್ಲಿ ನೀವು ನೋಡ್ಕೊಂಡು, ಸೊ ಯಾವ ಐಟಮ್ ನಿಮ್ಗೆ ಗೊತ್ತಿಲ್ಲ, ಅಲ್ಲಿ ಕೊಟ್ಟಿರೋದಿಲ್ಲ, ಸೊ ಅದನ್ನ ನೀವೇನ್ ಮಾಡ್ಬೇಕಾಗುತ್ತೆ, ಇಲ್ಲಿ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗುತ್ತೆ. ಸೊ ಈ ಪ್ರಾಬ್ಲಮ್ ಅನ್ನ ನೋಟ್ ಆನ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಇಲ್ಲಿ ಡೌಟ್ಸ್ ಇದ್ದಲ್ಲಿ ನೀವು ನನಗೆ ಕೇಳಬಹುದು. ಸೊ ಸ್ಟೂಡೆಂಟ್ಸ್, ಈ ತರ ನಮಗೆ ಮಿಸ್ಸಿಂಗ್ ಫಿಗರ್ಸ್ ಅನ್ನು ಕೊಟ್ಟಿರ್ತಾರೆ. ಸೊ ಒಂದು ಟೇಬಲ್ ಅನ್ನು ಕೊಟ್ಟಿರ್ತಾರೆ. ಸೊ ಈ ಕ್ವಶನ್ ಅನ್ನು ಓದೋಣ. ರೈಟ್ ದ ಅಕೌಂಟಿಂಗ್ ಇಕ್ವೇಶನ್ ಅಂಡ್ ಫೈಂಡ್ ಔಟ್ ದ ಮಿಸ್ಸಿಂಗ್ ಫಿಗರ್ಸ್. ಸೊ ಮಿಸ್ಸಿಂಗ್ ಫಿಗರ್ಸ್ ಅನ್ನ ನೀವು ಫೈಂಡ್ ಔಟ್ ಮಾಡಬೇಕು. ಅಕೌಂಟಿಂಗ್ ಇಕ್ವೇಶನ್ ಅನ್ನು ನೀವು ಮೊದಲಿಗೆ ಏನ್ ಮಾಡಬೇಕು, ಇಲ್ಲಿ ಬರೀಬೇಕು. ಸೊ ರೈಟ್ ದ ಅಕೌಂಟಿಂಗ್ ಇಕ್ವೇಶನ್ ಅಂತ ಹೇಳಿದ್ದಾರೆ. ಸೊ ಮೊದಲಿಗೆ ನೀವು ಅಕೌಂಟಿಂಗ್ ಇಕ್ವೇಶನ್ ಅನ್ನು ಬರೆದು ನೀವೇನ್ ಮಾಡಬೇಕು, ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಹೋಗ್ಬೇಕು. ಸೊ 3 ಪ್ರಾಬ್ಲಮ್ ಇದೆ. ಸೊ 3 ಸಿಚುವೇಶನ್ ಇದಾವೆ. ಸೊ ಅದನ್ನ ನೀವು ಒಮ್ಮೆ ಸಾಲ್ವ್ ಮಾಡಬೇಕು. ಸೊ ಇದು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಗೆ ಇರುತ್ತೆ. ನಿಮಗೆ 5 ಮಾರ್ಕ್ಸ್ ಕ್ವಶನ್ ಇರುತ್ತೆ ಅಂತ ಹೇಳಿದೀನಿ. ಸೊ ನಿಮಗೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಅಂತ ಬರುತ್ತೆ. ಸೊ ಪಾರ್ಟ್ ಇ ನಲ್ಲಿ ಬರುತ್ತೆ ನಿಮಗೆ. ಸೊ ಅದರಲ್ಲಿ ನಿಮಗೆ 5 ಮಾರ್ಕ್ಸ್ ಕ್ವಶನ್ ಗೆ ಈ ತರ ನಿಮಗೆ ಕ್ವಶನ್ಸ್ ಅನ್ನ ಕೇಳಬಹುದು. ಸೊ ಮೊದಲಿಗೆ ನಾವು ಏನ್ ಮಾಡೋಣ, ಸೊಲ್ಯೂಷನ್ ಗೆ ಹೋಗೋಣ. ಸೊ ಸೊಲ್ಯೂಷನ್ ಅಲ್ಲಿ ಇಕ್ವೇಶನ್ ಅನ್ನ ಬರ್ಕೊಳ್ಳೋಣ. ಸೊ ಮೊದಲಿಗೆ ಫಸ್ಟ್ ಸಿಚುವೇಶನ್ ಅನ್ನು ನೋಡೋಣ. ಸೊ ಫಸ್ಟ್ ಸಿಚುವೇಶನ್ ಅನ್ನು ತಗೊಂಡು ನಾವು ಸಾಲ್ವ್ ಮಾಡ್ತಾ ಹೋಗೋಣ, ಒಂದೊಂದೇ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಮೊದಲಿಗೆ ರೈಟ್ ದ ಇಕ್ವೇಶನ್ ಅಂತ ಹೇಳಿದರೆ ಅಕೌಂಟಿಂಗ್ ಇಕ್ವೇಶನ್. ಸೊ ಅದನ್ನ ಬರೀಬೇಕು. ಅಕೌಂಟಿಂಗ್ ಇಕ್ವೇಶನ್ ಏನಿದೆ, assets is equal to liabilities plus capital. Assets is equal to liabilities plus capital. ಸೊ ಇದನ್ನ ನಾವು ಮೊದಲಿಗೆ ಬರ್ಕೊಳ್ಬೇಕು. ಸೊ ಬರ್ಕೊಂಡ ನಂತರ ನಾವು ಏನ್ ಮಾಡ್ಬೇಕು, ಸಿಚುವೇಶನ್ ಯಾವ ತರ ಇರುತ್ತೆ ಆ ತರ ನಾವು ಇಕ್ವೇಶನ್ ಅನ್ನು ಚೇಂಜ್ ಮಾಡ್ಕೊಂಡು ಪ್ರಾಬ್ಲಮ್ ನ ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಸಿಚುವೇಶನ್ ನೋಡಿ, ಅಸೆಟ್ಸ್ ಕೊಟ್ಟಿದ್ದಾರೆ, ಕ್ಯಾಪಿಟಲ್ ಕೊಟ್ಟಿಲ್ಲ, ಲಯಬಿಲಿಟೀಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬರೀಬೇಕು. ಅಸೆಟ್ಸ್ ಎಷ್ಟಿದೆ, 2 lakh ಇದೆ. ಲಯಬಿಲಿಟೀಸ್ ಕೊಟ್ಟಿದ್ದಾರೆ, ಎಷ್ಟಿದೆ, 90,000 ಇದೆ. ಕ್ಯಾಪಿಟಲ್ ನಮಗೆ ಇಲ್ಲಿ ಕೊಟ್ಟಿಲ್ಲ ಕ್ಯಾಪಿಟಲ್. ಸೊ ಹಾಗಾದ್ರೆ ನಾವೇನ್ ಮಾಡಬೇಕಾಗುತ್ತೆ, ಇಕ್ವೇಶನ್ ಅನ್ನು ಚೇಂಜ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇಕ್ವೇಶನ್ ಏನಾಗುತ್ತೆ ಈ ಸಿಚುವೇಶನ್ ಅಲ್ಲಿ, ಅಸೆಟ್ಸ್ ಮೈನಸ್ ಲಯಬಿಲಿಟೀಸ್ ಇಸ್ ಈಕ್ವಲ್ ಟು ಕ್ಯಾಪಿಟಲ್ ಆಗುತ್ತೆ. ಸೊ ಅಸೆಟ್ ಅಲ್ಲಿ ಲಯಬಿಲಿಟೀಸ್ ಮೈನಸ್ ಮಾಡಿದಾಗ ನಮ್ಗೆ ಏನಾಗುತ್ತೆ, ಅದು ಕ್ಯಾಪಿಟಲ್ ಸಿಗುತ್ತೆ. ಸೊ ಬರೀಬೇಕು. ಸೊ ಅಸೆಟ್ಸ್ ಎಷ್ಟಿದೆ, 2 lakh ಇದೆ ಅಸೆಟ್. ಲಯಬಿಲಿಟೀಸ್ ಎಷ್ಟಿದೆ, 90,000 ಇದೆ. ಸೊ ಮೈನಸ್ ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ, 1,10,000 ಬರುತ್ತೆ. ಸೊ therefore capital is equal to 1,10,000. ಸೊ ಈ ತರ ನೀವು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕು. ಸಾಲ್ವ್ ಮಾಡಿದ ನಂತರ ನೀವೇನ್ ಮಾಡಬೇಕು, ಅದನ್ನ ಇಲ್ಲಿ ಬರಿತಾ ಹೋಗ್ಬೇಕು. ಅಥವಾ ನೀವು ಜಸ್ಟ್ ಹಂಗೆ ನೀವು ಸೊಲ್ಯೂಷನ್ ಮಾಡಿದ್ರೆ ಸಾಕು. ಅದನ್ನ ನಾನು ಇಲ್ಲಿ ಬರಿತಾ ಇದ್ದೀನಿ, 1,10,000. ಸೊ ಕ್ರಾಸ್ ವೆರಿಫೈ ಮಾಡೋದಕ್ಕೆ ನಾನು ಇಲ್ಲಿ ಬರ್ತಾ ಇದ್ದೇನೆ. ಸೊ ಇಕ್ವೇಶನ್ ಏನಿದೆ, ಅಸೆಟ್ಸ್ ಇಸ್ ಈಕ್ವಲ್ ಟು ಕ್ಯಾಪಿಟಲ್ ಪ್ಲಸ್ ಲಯಬಿಲಿಟಿ ಮಾಡಿದಾಗ ನಮಗೆ ಟೋಟಲ್ ಅಸೆಟ್ಸ್ ಎರಡು ಸಿಮಿಲರ್ ಇರುತ್ತೆ. ಸೊ ಅಸೆಟ್ಸ್ ಎಷ್ಟಿದೆ, 2 lakh ಇದೆ. ಕ್ಯಾಪಿಟಲ್ ಮತ್ತೆ ಲಯಬಿಲಿಟೀಸ್ ಎರಡೂ ಸೇರಿಸಿದಾಗ ಎಷ್ಟಾಗುತ್ತೆ, 2 lakh ಆಗುತ್ತೆ. ಸೊ ಅಂದ್ರೆ ಇದು ಫಸ್ಟ್ ಇಕ್ವೇಶನ್ ಏನಿದೆ. ಸೊ ಫಸ್ಟ್ ಸಿಚುವೇಶನ್ ಟ್ಯಾಲಿ ಆಗ್ತಾ ಇದೆ. ಸೊ ಇಲ್ಲಿ ಈಕ್ವಲ್ ಬಂದ್ರೆ ನಾವು ಅದನ್ನ ಟ್ಯಾಲಿ ಅಂತ ಕರಿತೀವಿ. ಸೊ ಇಲ್ಲಿ ಟ್ಯಾಲಿ ಆಗ್ತಾ ಇದೆ. ಸೊ ಇದು ಫಸ್ಟ್ ಸಿಚುವೇಶನ್ ಆಗಿದೆ. ಸೆಕೆಂಡ್ ಸಿಚುವೇಶನ್ ಗೆ ಹೋಗೋಣ. ಸೆಕೆಂಡ್ ಒನ್, ಆಲ್ರೆಡಿ ನಾವು ಅಕೌಂಟಿಂಗ್ ಇಕ್ವೇಶನ್ ಅನ್ನ ಬರೆದಿದ್ದೀವಿ. ಸೊ ಅಲ್ಲಿ ಏನ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅದನ್ನು ಬರೆದು ನಮಗೆ ಯಾವ ತರ ಬೇಕು ಆ ತರ ನಾವು ಇಕ್ವೇಶನ್ ಅನ್ನು ಚೇಂಜ್ ಮಾಡ್ಕೊಳ್ಳೋಣ. ಸೊ ಸೆಕೆಂಡ್ ಇಕ್ವೇಶನ್ ಅಲ್ಲಿ ಏನಿದೆ, ಅಸೆಟ್ಸ್ ಅನ್ನ ಕೊಟ್ಟಿಲ್ಲ. ಸೊ ಕ್ಯಾಪಿಟಲ್ ಮತ್ತೆ ಲಯಬಿಲಿಟೀಸ್ ಕೊಟ್ಟಿದ್ದಾರೆ. ಕ್ಯಾಪಿಟಲ್ ಇಸ್ ಈಕ್ವಲ್ ಟು, ಸೊ ಕ್ಯಾಪಿಟಲ್ ಕೊಟ್ಟಿದ್ದಾರೆ 90,000, ಲಯಬಿಲಿಟೀಸ್ ಕೊಟ್ಟಿದ್ದಾರೆ. ಸೊ ಲಯಬಿಲಿಟೀಸ್ ವ್ಯಾಲ್ಯೂ 75,000 ಇದೆ. ಅಸೆಟ್ಸ್ ನಮಗೆ ಈ ಸಿಚುವೇಶನ್ ಅಲ್ಲಿ ಅಸೆಟ್ಸ್ ಕೊಟ್ಟಿಲ್ಲ. ಸೊ ಅಂದ್ರೆ ಫಸ್ಟ್ ಸಿಚುವೇಶನ್ ಅನ್ನೇ ತಗೊಳ್ಳೋಣ. ಸೊ ಅಕೌಂಟಿಂಗ್ ಇಕ್ವೇಶನ್ ಅನ್ನು ತಗೊಂಡಾಗ ನಮ್ಗೆ ಏನಾಗುತ್ತೆ, ಅಸೆಟ್ಸ್ ಸಿಗುತ್ತೆ.
ಸೊ ಅಸೆಟ್ಸ್ ಇಸ್ ಈಕ್ವಲ್ ಟು ಏನಿದೆ ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್ ಇದೆ, ಅಂದ್ರೆ ಲಯಬಿಲಿಟೀಸ್ ಮತ್ತೆ ಕ್ಯಾಪಿಟಲ್ ಕೊಟ್ಟಿದ್ದಾರೆ. ಸೊ ಅವೆರಡನ್ನು ಟೋಟಲ್ ಮಾಡಿದಾಗ ನಮ್ಗೆ ಏನಾಗುತ್ತೆ ಅಸೆಟ್ಸ್ ಸಿಗುತ್ತೆ ಇಸ್ ಈಕ್ವಲ್ ಟು ಏನ್ ಮಾಡ್ಬೇಕಾಗುತ್ತೆ ಇಲ್ಲಿ ಬರೀಬೇಕು, ಫಾರ್ಮುಲಾನ ಬರೀಬೇಕು. ಅಸೆಟ್ಸ್ ಇಸ್ ಈಕ್ವಲ್ ಟು ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್. ಸೊ ಅಸೆಟ್ಸ್ ಗೊತ್ತಿಲ್ಲ, ಲಯಬಿಲಿಟೀಸ್ ಮತ್ತೆ ಕ್ಯಾಪಿಟಲ್ ಗೊತ್ತಿದೆ. ಲಯಬಿಲಿಟೀಸ್ ಎಷ್ಟಿದೆ 75,000 ಇದೆ ಪ್ಲಸ್ ಕ್ಯಾಪಿಟಲ್ 90,000 ಇದೆ. ಸೊ ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ 1,65,000 ಬರುತ್ತೆ. ಸೊ ಇದೇನು ಟೋಟಲ್ ಅಸೆಟ್ಸ್ ಆಗಿದೆ. ಟೋಟಲ್ ಅಸೆಟ್ಸ್ ಎಷ್ಟಾಗಿದೆ 1,65,000 ಆಗಿದೆ. ಸೊ ಇದನ್ನ ನಾನು ಸೆಕೆಂಡ್ ಸಿಚುವೇಶನ್ ಅಲ್ಲಿ ಹಾಕ್ತಾ ಇದ್ದೇನೆ 1,65,000. ಸೊ ಇದನ್ನು ಕೂಡ ನೀವು ಕ್ರಾಸ್ ವೆರಿಫೈ ಮಾಡ್ಕೊಂಡು ನೋಡಬಹುದು. ಸೊ ಅಸೆಟ್ಸ್ ಇಸ್ ಈಕ್ವಲ್ ಟು ಕ್ಯಾಪಿಟಲ್ ಪ್ಲಸ್ ಲಯಬಿಲಿಟೀಸ್ ಅಂದ್ರೆ 90,000 ಪ್ಲಸ್ 75,000 ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ 1,65,000 ಬರುತ್ತೆ. ಸೊ ಇದು ಕೂಡ ಏನಾಗಿದೆ ಇಲ್ಲಿ ಟ್ಯಾಲಿ ಆಗಿದೆ, ಅಂದ್ರೆ ಸರಿಯಾಗಿದೆ. ಥರ್ಡ್ ಒನ್, ಸೊ ಥರ್ಡ್ ಒನ್ ಏನಿದೆ ಅದನ್ನ ಬರ್ಕೊಳ್ಬೇಕು. ಥರ್ಡ್ ಒನ್, ಸೊ ಅಸೆಟ್ಸ್ ಕೊಟ್ಟಿದ್ದಾರೆ, ಕ್ಯಾಪಿಟಲ್ ಅನ್ನ ಕೊಟ್ಟಿದ್ದಾರೆ, ಲಯಬಿಲಿಟೀಸ್ ಅನ್ನ ಕೊಟ್ಟಿಲ್ಲ ನಮ್ಗೆ. ಸೊ ಅದನ್ನ ನಾವು ಇಕ್ವೇಶನ್ ಅನ್ನ ಚೇಂಜ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಲಯಬಿಲಿಟೀಸ್ ಕೊಟ್ಟಿಲ್ಲದೆ ಇರುವಾಗ ನಾವು ಏನ್ ಮಾಡಬೇಕಾಗುತ್ತೆ ಅಸೆಟ್ಸ್ ಮೈನಸ್ ಕ್ಯಾಪಿಟಲ್ ಮಾಡಿದಾಗ ನಮ್ಗೆ ಏನ್ ಸಿಗುತ್ತೆ ಲಯಬಿಲಿಟಿ ಸಿಗುತ್ತೆ. ಸೊ ಅದನ್ನ ಬರೀಬೇಕು. ಅಸೆಟ್ಸ್ ಕೊಟ್ಟಿದ್ದಾರೆ, ಅಸೆಟ್ಸ್ ಅನ್ನ ಬರೀಬೇಕು. ಸೊ ಅಸೆಟ್ಸ್ ಎಷ್ಟಿದೆ 3 lakh ಇದೆ, 3 lakh. ಕ್ಯಾಪಿಟಲ್ ಕೊಟ್ಟಿದ್ದಾರೆ, ಕ್ಯಾಪಿಟಲ್ ವ್ಯಾಲ್ಯೂ 1,20,000, 1,20,000. ಸೊ ಲಯಬಿಲಿಟೀಸ್ ಕೊಟ್ಟಿಲ್ಲ ನಮಗೆ, ಲಯಬಿಲಿಟೀಸ್ ಕ್ವೆಶ್ಚನ್ ಮಾರ್ಕ್. ಸೊ ಅಂದ್ರೆ ಇಕ್ವೇಶನ್ ಏನಾಗುತ್ತೆ ಅಸೆಟ್ಸ್ ಮೈನಸ್ ಕ್ಯಾಪಿಟಲ್ ಈಸ್ ಈಕ್ವಲ್ ಟು ಲಯಬಿಲಿಟೀಸ್ ಆಗುತ್ತೆ. ಸೊ ಅಸೆಟ್ಸ್ ಅಲ್ಲಿ ಕ್ಯಾಪಿಟಲ್ ಮೈನಸ್ ಮಾಡಿದಾಗ ನಮಗೆ ಲಯಬಿಲಿಟಿ ಸಿಗುತ್ತೆ. ಅಂದ್ರೆ ಅಸೆಟ್ಸ್ ಎಷ್ಟಿದೆ ನೋಡಬೇಕು. ಸೊ ಅಸೆಟ್ಸ್ ಎಷ್ಟು ಕೊಟ್ಟಿದ್ದಾರೆ 3 lakh rupees ಇದೆ, 3 lakh ಮೈನಸ್ ಕ್ಯಾಪಿಟಲ್ ಎಷ್ಟಿದೆ 1,20,000 ಇದೆ, 1,20,000. ಸೊ ಮೈನಸ್ ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ 1,80,000 ಬರುತ್ತೆ. ನಮಗೆ ಲಯಬಿಲಿಟಿ ಇಸ್ ಈಕ್ವಲ್ ಟು 1,80,000. ಸೊ ಈ ತರ ನಾವು ಏನ್ ಮಾಡ್ಬೇಕಾಗುತ್ತೆ ಥರ್ಡ್ ಸಿಚುವೇಶನ್ ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಕೂಡ ನಾವು ಏನ್ ಮಾಡ್ತಾ ಇದ್ದೀನಿ ಆ ಅಮೌಂಟ್ ಅನ್ನ ಫಿಲ್ ಮಾಡ್ತಾ ಇದ್ದೇನೆ. ಎಷ್ಟು ಬಂದಿದೆ 1,80,000 ಬಂದಿದೆ. ಸೊ ಈಗ ಅದನ್ನ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ. ಸೊ ಅಸೆಟ್ಸ್ ಎಷ್ಟಿದೆ 3 lakh ಇದೆ. ಸೊ ಅಂದ್ರೆ ಲಯಬಿಲಿಟೀಸ್ ಮತ್ತೆ ಕ್ಯಾಪಿಟಲ್ ಎರಡನ್ನೂ ಸೇರಿಸಿದಾಗ 3 lakh ಆಗಬೇಕು. ಸೊ 1,20,000 ಪ್ಲಸ್ 1,80,000 ಮಾಡಿದಾಗ ಎಷ್ಟಾಗುತ್ತೆ 3 lakh ಆಗುತ್ತೆ. ಸೊ ಹಾಗಾಗಿ ಅದು ಕೂಡ ಏನಾಗುತ್ತೆ ಇಲ್ಲಿ ಟ್ಯಾಲಿ ಆಗುತ್ತೆ. ಸೊ ಈ ತರ ನೀವೇನ್ ಮಾಡಬೇಕಾಗುತ್ತೆ ಇಕ್ವೇಶನ್ ಅನ್ನು ಹಾಕೊಂಡು ಸೊ ನಿಮ್ಗೆ ಯಾವ ಐಟಮ್ ಮಿಸ್ಸಿಂಗ್ ಇದೆ ಅದನ್ನ ನೀವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಈ ತರ ನೀವು ಮಾಡಿದ್ರೆ ನಿಮಗೆ 5 marks ಕೊಡ್ತಾರೆ. ಸೊ ಅದು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಅಲ್ಲಿ ಇರುತ್ತೆ. ಸೊ ಇದನ್ನ ಒಂದ್ಸತಿ ನೋಡ್ಕೊಡಿ. ಸೊ ತುಂಬಾ ಈಸಿ ಇದೆ, ಇದನ್ನ ನೋಡ್ಕೊಡಿ. ನಿಮ್ಗೆ ಇದರಲ್ಲಿ ಕೂಡ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಜರ್ನಲ್ ಎಂಟ್ರೀಸ್ ಅನ್ನ ಮಾಡ್ತಾ ಹೋಗ್ತೇನೆ. ಸೊ ಬುಕ್ಸ್ ಆಫ್ ಜರ್ನಲ್ ಎಂಟ್ರೀಸ್, ಸೊ ಒರಿಜಿನಲ್ ಎಂಟ್ರೀಸ್ ಅಂತ ಕರಿತೇವೆ. ಸೊ ಜರ್ನಲ್ ಎಂಟ್ರೀಸ್ ಅನ್ನ ಹೇಗೆ ಮಾಡಬೇಕು, ಸೊ ಅದರ ಫಾರ್ಮ್ಯಾಟ್ ಯಾವ ತರ ಇರುತ್ತೆ, ಸೊ ಟ್ರಾನ್ಸಾಕ್ಷನ್ ಗಳು ಆಗಿರ್ತವೆ. ಸೊ ಅದನ್ನ ನಾವು ಬುಕ್ಸ್ ಆಫ್ ಅಕೌಂಟ್ ಅಲ್ಲಿ ಹೇಗೆ ರೆಕಾರ್ಡ್ ಮಾಡ್ತೀವಿ ಅನ್ನೋದನ್ನ ನಿಮ್ಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೇನೆ. ಥ್ಯಾಂಕ್ ಯು.